ಫೈನಲ್ ಪ್ರೈಸ್ ಅಂತಂದ್ರೆ 1,10,000 ಮ್ಯಾಕ್ಸ್ ಟು ಮ್ಯಾಕ್ಸ್ 5,000 ನೆಗೋಷಿಯಬಲ್ ಆಗೋದು. ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಯಾರೇ ಮೆಕ್ಯಾನಿಕ್ ಕರ್ಕೊಂಡ್ ಬರ್ತೀರಾ ಅಂದ್ರೆ ಕರ್ಕೊಂಡ್ ಚೆಕ್ ಮಾಡ್ಕೊಂಡು ಹೋಗ್ಲಿ. 1.5 ಲಕ್ಷ ಫಿಕ್ಸ್ಡ್ ಪ್ರೈಸ್. ಸ್ಪೋರ್ಟ್ಸ್ ಗಾಡಿ 2010 ಮಾಡಲ್, 2013 ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್, ಕೇವಲ 1,65,000. ನಾಳೆ ಅಂದ್ರೆ ನಾಳೆ ಎನ್ಒಸಿ ಕೊಡ್ತೀನಿ. 1 ಲಕ್ಷ ರೂಪಾಯಿ ರೆಡಿ ಎನ್ಒಸಿ. ಆಲ್ಟೋ 2010 ಮಾಡಲ್, ಜಸ್ಟ್ 2,95,000 ಮಾತ್ರ. 225 ಸ್ವಿಫ್ಟ್ ಡಿಸೈರ್ 2010 ಮಾಡಲ್ ಗಾಡಿ ವಿತ್ ಫ್ರೆಶ್ 5 years ಆಲ್ರೆಡಿ ರಿನ್ಯೂ ಆಗಿದೆ. ಫಿಕ್ಸ್ಡ್ ಪ್ರೈಸ್ 2,65,000 ಗೆ ನಿಮಗೆ ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತಾರೆ. ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡಿ ಅಂದ್ರೆ 3 ಲಕ್ಷ ಕೊಟ್ಬಿಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 265 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ. 10 ಮಾಡಲ್ ಗಾಡಿ ಸರ್ 265 ವಿತ್ ಎನ್ಒಸಿ ನೋಡೋರಿಗೆ ಪ್ರೈಸ್ 5,75,000 ಕೊಡ್ತೀನಿ. ವಿತ್ 5,50,000 ಗೆ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. 4,85,000 ಗೆ ವಿತ್ ಎನ್ಒಸಿ ಕೂಡ ಮಾಡ್ಕೊಡ್ತೀನಿ. ಫೈನಲ್ ಪ್ರೈಸ್ 475 ವಿತ್ ಎನ್ಒಸಿ ಆಗುತ್ತೆ. 5.5 ಲಕ್ಷಗೆ ವಿತ್ ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತೀನಿ. 6,75,000 ಇದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಲೀಸ್ಟ್ ಪ್ರೈಸ್ ಅಂತಂದ್ರೆ 650 ಗೆ ವಿತ್ ಎನ್ಒಸಿ ಕೊಡ್ತಾ ಇದೀನಿ. ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತೆಲ್ಲಿ ಬಂದಿದ್ದೀನಿ, ನಿಮಗೆ ಚಾಂಪಿಯನ್ ಕಾರ್ಸ್ ಬಂದಿನಿ. ಯಾರು ಒಂದು ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇದ್ದಾರೆ ಅಂತಂದ್ರೆ ಆರಾಮಾಗಿ ಚಾಂಪಿಯನ್ಸ್ ಕಾರ್ಸ್ ಬರ್ಬೋದು. ಸರ್ ನಿಮ್ಮ ಜೊತೆ ಅದ್ನಾನ್ ಸರ್ ಇದ್ದಾರೆ, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ನೀವು? ಫ್ಯಾಂಟಾಸ್ಟಿಕ್, ಫೈನ್ ಸರ್. ಎಲ್ಲದಕ್ಕೂ ನಮಸ್ಕಾರ ನಮ್ಮ ಕರ್ನಾಡಿಗೆ. ಇವತ್ತು ಏನ್ ಹೇಳ್ತೀವಿ ಅಂತಂದ್ರೆ, ಆಸ್ ನೀವು ಹೇಳಿದ್ರಿ, ಸಾರಿ ತಡ ಮಾಡ್ತಾ ಇದೀನಿ. ಇವತ್ತು ಕಂಪ್ಲೀಟ್ ಆಗಿ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ನೋಡಬಹುದು 7 ಸೀಟರ್ ಸೆಗ್ಮೆಂಟ್ ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲೇ ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ಬಿಡೋಣ ಸರ್. ಹೌದು ಸರ್. 7 ಸೀಟರ್ ಬಿಲೋ 2 lakhs ಬಜೆಟ್ ಅಲ್ಲಿ ಇದೆ. 7 ಸೀಟರ್ಸ್ ಬಿಲೋ 2 lakhs ಬಜೆಟ್ ಅಲ್ಲಿ 7 ಸೀಟರ್ ಗಾಡಿ. ಓಕೆ. ಬಿಲೋ 3 lakhs ಅಲ್ಲಿ 7 ಸೀಟರ್ ಗಾಡಿ. ಬಿಲೋ 4 lakhs ಅಲ್ಲಿ 7 ಸೀಟರ್ ಗಾಡಿ. ಓಕೆ. ಈವನ್ ಬಿಲೋ 5 lakhs ಅಲ್ಲಿ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ. ಏನ್ ಸರ್ ಈ ತರ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾರೆ? ಪ್ರೈಸ್ ಈ ಸಲ ಹೇಳ್ತಾ ಇಲ್ವಾ, ಬಿಲೋ 2 lakhs ಅಲ್ಲಿ 7 ಸೀಟರ್. ಎಲ್ಲರೂ ಬಿಲೋ 2 lakhs ಅಲ್ಲಿ ಒಂದು 5 ಸೀಟರ್ ಚಿಕ್ಕ ಗಾಡಿ ತಗೊಂತಾ ಇದ್ರು. ಹೌದು. ಇವತ್ತು 7 ಸೀಟರ್ ಗಾಡಿ ಬಿಲೋ 2 lakhs ಅಲ್ಲಿ ಕೊಡ್ತಾ ಇದೀನಿ. ಬಿಲೋ 3 lakhs ಅಲ್ಲಿ ಕೊಡ್ತಾ ಇದೀನಿ. ಬಿಲೋ 4 lakhs ಅಲ್ಲಿ ಕೊಡ್ತಾ ಇದೀನಿ. ಈವನ್ ಒಂದು ಪ್ರೀಮಿಯಂ ಗಾಡಿ ನೋಡೋರಿಗೆ ಈವನ್ ಬಿಲೋ 5 lakhs ಅಲ್ಲಿ ಇವತ್ತು ಒಂದು ಒಳ್ಳೆ ಪ್ರೀಮಿಯಂ ಗಾಡಿ ಕೂಡ ಕೊಡ್ತಾ ಇದೀನಿ. ಓಕೆ. ಸೊ ವಿಡಿಯೋ ಕೊನೆತನಕ ನೋಡಿ ಯಾವ ಗಾಡಿಗಳು ಕೊಡ್ತಿದ್ದಾರೆ ಅಂತ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಹೋಗ್ತಿದೆ ಲೊಕೇಶನ್. ನಮ್ಮ ಲೊಕೇಶನ್ ನೋಡ್ಬೇಕಂತಂದ್ರೆ ಗೊಟ್ಟಿಗೆರೆ ಚಾಂಪಿಯನ್ ಕಾರ್ಸ್ ನಮ್ಮ 80 ಫೀಟ್ ರೋಡ್ ಅಲ್ಲಿ ಭಾರತ್ ಪೆಟ್ರೋಲಿಯಂ ಇದೆ. 80 ಫೀಟ್ ರೋಡ್ ಅಂಜನಾಪುರ ರೋಡ್ ಅಲ್ಲಿ ಭಾರತ್ ಪೆಟ್ರೋಲಿಯಂ ಇದೆ. ಅದ್ರ ಆಪೋಸಿಟ್ ಅಲ್ಲೇ ಇದೆ. ಈವನ್ ಮೇಲ್ಗಡೆ ಸ್ಕ್ರಾಲ್ ಆಗ್ತಾ ಇದೆ ನಂಬರ್, ಅದರಲ್ಲೂ ನೀವು ನೋಡ್ಬೋದು ಲೊಕೇಶನ್ ಡ್ರಾಪ್ ಮಾಡ್ತೀವಿ. ಈವನ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲೊಕೇಶನ್ ಇರುತ್ತೆ. ಈವನ್ ಗೂಗಲ್ ಮ್ಯಾಪ್ ಅಲ್ಲೂ ಕೂಡ ಚಾಂಪಿಯನ್ ಕಾರ್ಸ್ ಅಂತ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮ್ಮ ಲೊಕೇಶನ್ ಇರುತ್ತೆ, ಅದನ್ನ ಬಿಟ್ಬಿಟ್ಟು. ಓಕೆ. ಸೊ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಈ ಸತಿ? 75,000 ಸರ್. 75,000ಕ್ಕೆ. ಓಕೆ. 75,000ದಿಂದ 5.5 6.5 ಸ್ವಲ್ಪ ಬಾರ್ಡರ್ ಅಲ್ಲಿ ಕರ್ನಾಟಕ ರಿಜಿಸ್ಟರ್ಡ್ ಮಾಡಿ ತಗೊಳ್ಳೋರಿಗೆ ಎರ್ಟಿಗಾ ಬಜೆಟ್ ಎಲ್ಲ ಒಂದು 6.5 ಲಕ್ಷ 6.5 ಲಕ್ಷ ಬಜೆಟ್ ಅಲ್ಲಿ ಈವನ್ ಕೊಡ್ತಾ ಇದೀನಿ ಈ ಸಲ. ಓಕೆ. ಸೊ ಯಾರಾದ್ರೂ ಒಂದು ಒಳ್ಳೆ ಬಜೆಟ್ ಅಲ್ಲಿ ಗಾಡಿಗಳು ಹುಡುಕ್ತಾ ಇದ್ರೆ ಆರಾಮಾಗಿ ಬರ್ಬೋದು. ಸೊ ಲೋನ್ ಎಲ್ಲ ಹೆಂಗೆ ಸರ್? ಸರ್ ಲೋನ್ ಪರ್ಪಸ್ ಅಲ್ಲಿ ನೋಡ್ತೀರಾ ಅಂದ್ರೆ ಮೆಜಾರಿಟಿ ಅದರ್ ಸ್ಟೇಟಿಗೆ, ಎಲ್ಲ ಕರುನಾಡಿಗೆ ಗೊತ್ತಿದೆ ಲೋನ್ ಅದರ್ ಸ್ಟೇಟಿಗೆ ಆಗಲ್ಲ. ಈವನ್ ಕರ್ನಾಟಕ ರಿಜಿಸ್ಟರ್ಡ್ ಅಲ್ಲಿ ಸ್ವಲ್ಪ ಫ್ಯೂ ವೆಹಿಕಲ್ಸ್ ಇದೆ ಅಷ್ಟೇ, ಒಂದು 2-3 ಗಾಡಿಗಳಿದೆ. ಆ ಗಾಡಿಗೆ ಮಾತ್ರ ಲೋನ್ ಆಗುತ್ತೆ. ಮಿಕ್ಕಿದು ಈವನ್ ನಮ್ಮ ಕರುನಾಡಿಗೆ ಲೋನೇ ಬೇಕಾಗಿಲ್ಲ, ಯಾಕಂದ್ರೆ ಇವತ್ತು ಕೊಡ್ತಾರ ಪ್ರೈಸ್ ಹಂಗಿದೆ. ಹೌದೌದು. 7 ಸೀಟರ್ ಎಲ್ಲ 2 ಲಕ್ಷ 2 ಲಕ್ಷ ಒಳಗಡೆ ಕೊಡ್ತಾ ಇದೀನಿ ಅಂತಂದ್ರೆ ಅವರು ಲೋನ್ ತಗೊಂಡು ಲೋನ್ ಕಟ್ಟಕ್ ಆಗ್ತಿಲ್ಲ, ಲೋನ್ ಅವ್ರ ಮನೆ ಹತ್ರ ಬರ್ತಾ ಇದೆ, ತಲೆನೋವು. ಪ್ರೈಸ್ ಅಲ್ಲಿ 7 ಸೀಟರ್ ಗಾಡಿ 7 ಸೀಟರ್ ಕ್ಯಾಶ್ ಪೇಮೆಂಟ್ ಅಲ್ಲಿ ಕೊಟ್ಬಿಡ್ತೀನಿ ಈ ಸಲ. ಓಕೆ. ಸೊ ಯಾರಾದ್ರು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು. ಸೊ ಅಕಸ್ಮಾತ್ ಲೋನ್ ಏನಾದ್ರು ವೆಯ್ಟ್ ಮಾಡ್ತೀರಿ ಅಂತಂದ್ರೆ ಆರಾಮಾಗಿ ಅದನ್ನ ಕೆ ಮಾಡ್ಕೊಂಡು ಆರಾಮಾಗಿ ನಿಮಗೆ ವಿತಿನ್ ಒಂದು 15 days ವೆಯ್ಟ್ ಮಾಡಿದ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಎಲ್ಲ ಡಿಪೆಂಡ್ಸ್ ಅಪಾನ್ ಎಲ್ಲ ನಿಮ್ಮ. ಒಂದು ಸಣ್ಣ ರಿಕ್ವೆಸ್ಟ್ ನಮ್ಮ ಎಲ್ಲಾ ವೀಕ್ಷಕರು, ಇಡೀ ನಮ್ಮ ಕರುನಾಡಿಗೆ ಇದು ನಾನೊಬ್ಬ ಡೀಲರ್ ಕಡೆಯಿಂದ ಅಲ್ಲ, ಇಡೀ ನಮ್ಮ ಡೀಲರ್ ಎಷ್ಟು ಜನ ಡೀಲರ್ಸ್ ಇದ್ದಾರೆ ಎಲ್ಲರ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಷ್ಟೇ, ಸ್ವಲ್ಪ ಕಸ್ಟಮರ್ ಕೋಆಪರೇಟ್ ಮಾಡಬೇಕು. ಸ್ವಲ್ಪ ಇವಾಗ ಎಲ್ಲಾ ಕಡೆ ಸ್ವಲ್ಪ RTO ವರ್ಕ್ಸ್ ಎಲ್ಲ ಡಿಲೇ ನಡೀತಾ ಇದೆ. ಆಸ್ ನಿಮಗೆ ಗೊತ್ತಿದೆ, ಡೆಲ್ಲಿ ಏನೋ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೂ ಸ್ವಲ್ಪ ವರ್ಕ್ ಡಿಲೇ ಆಗ್ತಿದೆ. ನಾನು ಓಪನ್ ಆಗಿ ಎಂತ ರಿವೀಲ್ ಮಾಡ್ತಾ ಇದೀವಿ ಅಂದ್ರೆ ಕಸ್ಟಮರಿಗೆ ಗೊತ್ತಾಗಬೇಕು ವಿಡಿಯೋದಲ್ಲಿ, ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಅಲ್ಲಿ ಗೊತ್ತಾಗಬೇಕು ಅಂತ ಹೇಳ್ತಾ ಇದೀನಿ. ಸ್ವಲ್ಪ RTO ವರ್ಕ್ ಎಲ್ಲಾ ಕಡೆ ಡಿಲೇ ಆಗ್ತದೆ, ಬಟ್ 1001% ಎಲ್ಲ RTO ವರ್ಕ್ ಆಗುತ್ತೆ. ಸ್ವಲ್ಪ ನಮ್ಮ ಜೊತೆ ಕೋಆಪರೇಟ್ ಮಾಡ್ಕೊಳ್ಳಿ. ಈವನ್ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಗಲಿ ಯಾರಿಗೆ ಆಗಲಿ ಒಂದು ರಿಕ್ವೆಸ್ಟ್ ಮಾಡಿ ಹೇಳ್ತೀವಿ, ಸ್ವಲ್ಪ RTO ವರ್ಕ್ ಡಿಲೇ ಆಗ್ತಾ ಇರೋದ್ರಿಂದ ಸ್ವಲ್ಪ ದಯವಿಟ್ಟು ಅವ್ರು ನಮ್ಮ ಜೊತೆ ಕೋಆಪರೇಟ್ ಮಾಡ್ಬೇಕು. ಇದು ಎಲ್ಲ ನಮ್ಮ ಡೀಲರ್ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಕೋಆಪರೇಟ್ ಮಾಡ್ಕೊಬೇಕು. ಓಕೆ. ಸೊ ಇದೊಂದು ಹೇಳಿದ್ದಾರೆ. ಸೊ ಇನ್ನೊಂದು ಇನ್ಫಾರ್ಮೇಷನ್ ಆಗಿರುತ್ತೆ, ಬಟ್ ನಿಮ್ಗೂ ವೆಯ್ಟ್ ಮಾಡೋದು ಏನಿರಲ್ಲ. ಸೊ ಮೇನ್ ಅದೊಂದು ರೀಸನ್ಗೋಸ್ಕರ ನಿಮಗೆ ಸ್ವಲ್ಪ ಡಿಲೇ ಆಗುತ್ತೆ. ಎಲ್ಲ ವೆಹಿಕಲ್ಸ್ ಈವನ್ ವೆಹಿಕಲ್ ರಿಲೇಟೆಡ್ ಅಲ್ಲಿ ನಮ್ಮ ಹತ್ರ ಏನು ಮೈನಸ್ ಪಾಯಿಂಟ್ ಇರಲ್ಲ. ಅವ್ರ ಮೆಕ್ಯಾನಿಕ್ ತಗೋ ಬರಲಿ, ಚೆಕ್ ಮಾಡ್ಕೊಳ್ಳಿ ಎಲ್ಲ ಆಗಲಿ. ಈವನ್ ಒಂದು ಸ್ವಲ್ಪ 10 days ತಗೊಳ್ಳೋ ಟೈಮು 20 days 25 days ಟೈಮ್ ತಗೋತಾ ಇದೆ ಅಷ್ಟೇ. ಬಟ್ 100 ಏನಲ್ಲ, 1001% ಎಲ್ಲ RTO ವರ್ಕ್ಸ್ ಮಾಡ್ಕೊಡ್ತೀವಿ ಅಂತ. ಓಕೆ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಎಲ್ಲ ಡೀಟೇಲ್ಸ್ ಶುರು ಮಾಡ್ಬಿಡೋಣ ಸರ್. ಮೊದಲನೇದಾಗೇನೆ ನಮ್ಮ XUV ಇದೆ, ಶುರು ಮಾಡ್ಬಿಡೋಣ. ಓಕೆ. ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಏನ್ ಸರ್ ಈ ಸತಿ 2 XUVಗಳಿದೆ, ಯಾವಾಗಲೂ ಚಾಂಪಿಯನ್ ಕಾರ್ಸ್ ಅಲ್ಲಿ XUV ಇಲ್ಲ ಅಂದ್ರೆ ಮಿಸ್ ಇಲ್ವಲ್ಲ ಸರ್? ಇಲ್ಲ, XUV ಅನ್ನೋಕ್ಕಿಂತ ಈ ಸಲ 7 ಸೀಟರ್ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಸ್ಟಾಕ್ ಅಲ್ಲಿ ನೋಡಬಹುದು
ಹಬ್ಬ ಇಲ್ಲ ಆದ್ರೂ ಪ್ರತಿ ಸಲ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಹಬ್ಬನೇ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಹೇಳಿದೆ ಈ ಸಲ ಕಂಪ್ಲೀಟ್ ಸ್ಟಾಕ್ ಅಲ್ಲಿ 7 ಸೀಟರ್ ಆಗಲಿ ಸೆಡಾನ್ ಸೆಗ್ಮೆಂಟ್ಸ್ ಆಗಲಿ ಈವನ್ ಎಲ್ಲ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ಸ್ ಆಗಲಿ ಕಂಪ್ಲೀಟ್ ಆಗಿ ಸ್ಟಾಕ್ ಫಿಲ್ ಆಗಿದೆ. ಮೊದಲನೇದಾಗಿ ನಮ್ಮ ಮುಂದೆ ನೋಡ್ತೀರಾ ಅಂದ್ರೆ ಮಹೇಂದ್ರ XUV 500 ಯಾವತ್ತು ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಫೇಮಸ್. XUV 500 ಎರಡೆರಡು XUV ಇದೆ, ಎರಡು ಅಂತ ಅಲ್ಲ, ಇನ್ನ 4 XUV ಆನ್ ದ ವೇ ಟ್ರಾನ್ಸಿಟ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಮೊದಲನೇದಾಗಿ ನೋಡ್ತೀರಾ ಅಂದ್ರೆ 2012 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ W6 ವೇರಿಯಂಟ್. ಇದು ರೆಕಾರ್ಡೆಡ್ 68,000 ಡ್ರಿವನ್ ಆಗಿದೆ ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತಾ ಇದ್ದೀನಿ. ಓಕೆ, ಡೀಸೆಲ್ ಇಂಜಿನ್ ವಿತ್ NOC ನೋಡೋರಿಗೆ ಆಸ್ ನಮ್ಮ ಚಾಂಪಿಯನ್ ಕಾರ್ಸ್ ಅಲ್ಲಿ ಫೇಮಸ್ ಯಾವತ್ತಿದ್ರು ಪ್ರೈಸ್ ಪಾಯಿಂಟ್ ಆಫ್ ವ್ಯೂ 3,65,000 ಸರ್. XUV 500 XUV 500 3,65,000 ಬಜೆಟ್ ಅಲ್ಲಿ ಇವತ್ತು XUV 500 ಕೊಡ್ತಾ ಇದೀನಿ. ಅದೇ ರೀತಿ ಕರ್ನಾಟಕ ಟ್ರಾನ್ಸ್ಫರ್ ಮಾಡ್ಕೊಡಿ ಅನ್ನೋರಿಗೆ 5 lakhs ಬಜೆಟ್ ಅಲ್ಲಿ ಈವನ್ K ಕೂಡ ಮಾಡ್ಕೊಡ್ತೀನಿ. ಇನ್ನ ಕಡಿಮೆ ಸೆಗ್ಮೆಂಟ್ ಅಲ್ಲಿ ನೋಡೋರಿಗೆ 7 ಸೀಟರ್ ಅದು ಡೀಸೆಲ್ ಅಲ್ಲಿ ಮಾಡೆಲ್ ಅಲ್ಲಿ ನೋಡೋರಿಗೆ ಈವನ್ ರಾಜಸ್ಥಾನ್ ರಿಜಿಸ್ಟರ್ಡ್ ಅಲ್ಲಿ 2015 ಮಾಡಲ್ 2015 ಮಾಡೆಲ್ ಅಲ್ಲಿ ಡೀಸೆಲ್ ಇಂಜಿನ್ ಅಲ್ಲಿ ವಿತ್ ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡ್ ಟಾಪ್ ಅಂಡ್ ವೇರಿಯಂಟ್ ಇದೆ ನಿಮಗೆ. ಡೀಸೆಲ್ ಹೋಂಡಾ ಮೊಬಿಲಿಯೋ ನಿಮಗೆ ಮೈಲೇಜ್ ಅಂತ ಹೋದ್ರೆ ಆರಾಮಾಗಿ 20+ ಅಂತ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಯಾರಾದ್ರೂ ಎರಟಿಗೆ ಹೋಗ್ತಾರೆ ಅಂತ ಅದಕ್ಕಿಂತ ಕಮ್ಮಿ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ ಈ ಗಾಡಿ. ಜಸ್ಟ್ 2,95,000 ಮಾತ್ರ ಸರ್. 2,95,000 2,95,000 ಗೆ 2015 ಮಾಡಲ್ ಡೀಸೆಲ್ ಅಲ್ಲಿ ಸೆಕೆಂಡ್ ಓನರ್ ವಿತ್ NOC ಮಾಡ್ಕೊಡ್ತಾ ಇದೀನಿ. ಕರ್ನಾಟಕ ಮಾಡ್ಕೊಡಿ ಅನ್ನೋರಿಗೆ 3,75,000 ಗೆ ಈವನ್ ಕರ್ನಾಟಕ ಕೂಡ ಮಾಡಿ ಕೊಡ್ತಾ ಇದೀನಿ ಡೀಸೆಲ್ ಇಂಜಿನ್ ಅಲ್ಲಿ. ಅದೇ 2015 ಮಾಡಲ್ ಗಾಡಿ ಒಂದು ಎರಟಿಗೆ ತಗೋಬೇಕು ಮಿನಿಮಮ್ ಅಂದ್ರೂ 5.5 ಇಂದ 6 ಲಕ್ಷ ಬೇಕು. ಹಾಫ್ ಆಫ್ ದಿ ಪ್ರೈಸ್ ಅಲ್ಲಿ ನಿಮಗೆ ಒಂದು ಹೋಂಡಾ ಮೊಬೈಲ್ ಡೀಸೆಲ್ ಅಲ್ಲಿ ಸಿಗ್ತಾ ಇದೆ. ಸೊ ಹಾಗೆ ಒಂದು ವೈಟ್ ಕಲರ್ ಒಂದು XUV 500 ಅದು ಸನ್ರೂಫ್ ಜೊತೆ W10 ಅಲ್ಲಿ ನೋಡೋರಿಗೆ ಈವನ್ XUV 500 2015 ಮಾಡಲ್ W10 ವಿತ್ ಸನ್ರೂಫ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತಾ ಇದೀನಿ. 1,35,000 ರೆಕಾರ್ಡೆಡ್ ಡ್ರಿವನ್ ಆಗಿದೆ. ರೀಸೆಂಟ್ ಆಗಿ ಕಂಪ್ಲೀಟ್ ಮೇಜರ್ ಸರ್ವಿಸಸ್ ಕೂಡ ಆಗಿದೆ ವಿತ್ ಸರ್ವಿಸ್ ಏನೇನ್ ಪಾರ್ಟ್ಸ್ ರೀಪ್ಲೇಸ್ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋ ಸಮೇತ ಇದೆ. ವಿತ್ ಬಟನ್ ಸ್ಟಾರ್ಟ್ ಇದೆ W10. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರಿಗೆ 6,75,000 ಗೆ ವಿತ್ ರೆಡಿ NOC ಇದೆ. NOC ವೇಟ್ ಮಾಡಂಗೂ ಇಲ್ಲ, ಜಸ್ಟ್ ಟ್ಯಾಕ್ಸ್ ಪೇ ಮಾಡಬೇಕು, ರೀನಂಬರ್ ಮಾಡ್ಬೇಕಷ್ಟೇ. 2015 ಮಾಡಲ್ W10 ವಿತ್ ಸನ್ರೂಫ್ ಇರೋ ಗಾಡಿ ನಿಮಗೆ ಪ್ರೈಸ್ ಫೈನಲ್ ಅಂದ್ರೆ 6,75,000 ಇದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಲೀಸ್ಟ್ ಪ್ರೈಸ್ ಅಂತಂದ್ರೆ 650 ಗೆ ವಿತ್ NOC ಕೊಡ್ತಾ ಇದೀನಿ. ಕರ್ನಾಟಕ ನೋಡೋರಿಗೆ ಟ್ಯಾಕ್ಸ್ ಡಿಪೆಂಡ್ ಆಗುತ್ತೆ. W10 ಇರೋದ್ರಿಂದ ಆಲ್ಮೋಸ್ಟ್ ನಿಮಗೆ 1.5 ತನಕ ಟ್ಯಾಕ್ಸ್ ಹೋಗುತ್ತೆ. ಬಟ್ ಫೈನಲ್ ಪ್ರೈಸ್ ವಿತ್ NOC ನೋಡೋರಿಗೆ 650 ಗೆ ವಿತ್ NOC ಕೂಡ ಮಾಡ್ಕೊಡ್ತಾ ಇದೀನಿ. 6.5 ಲಕ್ಷಕ್ಕೆ ನಿಮಗೆ 2015 ಮಾಡಲ್ ಅದು W10 ಟಾಪ್ ಎಂಡ್ ವೇರಿಯಂಟ್ ಒಂದು XUV 500 ಸಿಗ್ತಾ ಇರೋದು ಒಂದು ಒಳ್ಳೆ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸಿಟಿ ನೋಡೋರಿಗೆ 2015 ಅಲ್ಲಿ ನಿಮಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜಸ್ಟ್ 40,000 ಡ್ರಿವನ್ ಆಗಿದೆ ಸರ್. ಜಸ್ಟ್ 40,000 ಅಷ್ಟೇ. 40,000 ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತಾ ಇದೀನಿ. IVTEC ಮಾಡಲ್ ಇದು ನಿಮಗೆ ಟಾಪ್ ಎಂಡ್ ವೇರಿಯಂಟ್ ವಿತ್ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS ಕಂಪ್ಲೀಟ್ ಟಾಪ್ ಎಂಡ್ ಮಾಡಲ್ ನಿಮಗೆ 2015 ಮಾಡಲ್ ಪೆಟ್ರೋಲ್ ಹೋಂಡಾ ಸಿಟಿ 41 ಡ್ರಿವನ್ ಆಗಿರೋದು. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ ಅಂದ್ರೆ 4 ಲಕ್ಷ ಫೈನಲ್ ಪ್ರೈಸ್ ವಿತ್ NOC ಕೊಡ್ತೀನಿ. 4,95,000 ಗೆ ಕರ್ನಾಟಕ ಕೂಡ ಮಾಡಿ ಕೊಡ್ತೀನಿ. 2015 ಮಾಡಲ್ ಗಾಡಿ ಟಾಪ್ ಎಂಡ್ ಗಾಡಿ 40,000 ಓಡಿರೋ ಗಾಡಿ ಅದು ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇರೋ ಗಾಡಿ ನಿಮಗೆ. ಓಕೆ ನೋಡಿ, ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ. ಎಲ್ಲಾ ಪ್ರೈಸಸ್ ಗಳು ಏನ್ ಕೋಟ್ ಮಾಡ್ತಾ ಇದೀವಿ ಲೀಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಎಲ್ಲಾ ವೀಕ್ಷಕರಿಗೆ ಹೇಳ್ತೀನಿ ಮ್ಯಾಕ್ಸ್ ಟು ಮ್ಯಾಕ್ಸ್ 5,000 to 10,000 ದೊಡ್ಡ ಗಾಡಿಲಿ 120,000 ಅಷ್ಟೇ ನೆಗೋಷಿಯೇಟ್ ಮಾಡೋದು. ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ಲ ನೆಗೋಷಿಯೇಟೆಡ್ ಪ್ರೈಸ್ ಇರುತ್ತೆ. ಜಾಸ್ತಿ ಸ್ಟ್ರೆಚಬಲ್ ಮಾಡಿದ್ರೆ ಸುಮ್ಮನೆ ಕನ್ವೀನಿಯನ್ಸ್ ಕಂಫರ್ಟೇಬಲ್ ಅವ್ರಿಗೂ ಟೈಮ್ ವೇಸ್ಟ್ ನಮಗೂ ಟೈಮ್ ವೇಸ್ಟ್ ಅಂತ ಆಲ್ಮೋಸ್ಟ್ ಎಲ್ಲ ನಿಯರ್ ಟು ಫೈನಲ್ ಪ್ರೈಸಸ್ ಅಲ್ಲಿ ಹೇಳ್ಕೊಂಡ್ ಬರ್ತಾ ಇದೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಿಮಗೆ ಹೋಂಡಾ ಸಿಟಿ ಬೇಡ ಅಂದ್ರೆ ಹೋಂಡಾ ಅಮೇಜ್ ಕೂಡ ಇದೆ. ಬ್ರಿಯೋ ಇದು ಅಮೇಜ್ ಇದೆ ನಿಮಗೆ. ಈವನ್ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಒಂದು ಸಿಟಿ ಯೂಸಿಗೆ ಬೆಸ್ಟ್ ವೆಹಿಕಲ್ ಅಂದ್ರೆ ಹೋಂಡಾ ಬ್ರಿಯೋ ಇದೆ. 2013 ಮಾಡಲ್ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ವಿತ್ NOC ನೋಡೋರ್ಗೆ ಜಸ್ಟ್ 2,15,000 2,15,000 ಫೈನಲ್ ಪ್ರೈಸ್ ಆಗಿರುತ್ತೆ. ಅದು 2,15,000 ವಿತ್ NOC ಕೊಡ್ತಾ ಇದೀನಿ. ಕರ್ನಾಟಕ ಮಾಡ್ಕೊಡಿ ಅನ್ನೋರಿಗೆ 2,65,000 50,000 ಎಕ್ಸ್ಟ್ರಾ ಆಗುತ್ತೆ. ಫಿಕ್ಸ್ಡ್ ಪ್ರೈಸ್ 2,65,000 ಗೆ ನಿಮಗೆ ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತಾ ಇದ್ದೀನಿ. 13 ಮಾಡಲ್ ಗಾಡಿ 12 ಬರಲ್ಲ ಸರ್. 12 ಬರಲ್ಲ, 13 ಕೊಡ್ತಾ ಇದೀನಿ. ಅದರಲ್ಲೂ VMT ಕೊಡ್ತಾ ಇದೀನಿ, SMT ಅಲ್ಲ, VMT ವಿತ್ ಅಲಾಯ್ ವೀಲ್ಸ್ ಇರೋದು, ಏರ್ ಬ್ಯಾಗ್ ಇರೋ ಗಾಡಿ ಕೊಡ್ತಾ ಇದೀನಿ ನಿಮಗೆ. ವಿತ್ ಸ್ಟೇರಿಂಗ್ ಆಡಿಯೋ ಮೌಂಟ್ ಕಂಟ್ರೋಲ್ ಕೂಡ ಇರೋದು, ರೇರ್ ಡಿಫಾಗರ್ಸ್ ಇರೋ ಗಾಡಿ ಕೊಡ್ತಾ ಇದೀನಿ ನಿಮಗೆ. 2013 ಮಾಡಲ್. ಓಕೆ, ಸೊ ಹಾಗೆ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಸೊ ಎರ್ಟಿಗಾ ಅಂತ ಬಂದ್ರೆ ಒಂದಲ್ಲ ಎರಡಲ್ಲ 3 ಗಾಡಿ ಎರ್ಟಿಗಾ. ಲೈನ್ ಫುಲ್ ಎರ್ಟಿಗಾ, ಫುಲ್ ಲೈನ್ ಫುಲ್ ಎರ್ಟಿಗಾ ಇದೆ. 7 ಸೀಟರ್ ಅದೇ ರೀತಿ ಇವತ್ತು ಹೇಳಿದೆ
7 ಸೀಟರ್ ಸೆಗ್ಮೆಂಟ್ ಅಲ್ಲಿ ನೋಡೋರ್ಗೆ ಎರ್ಟಿಗಾ ಬೇಕಾ, ಮೊಬಿಲಿಯೋ ಬೇಕಾ, XUV ಬೇಕಾ, ಕಾಂಟೋ ಬೇಕಾ, ಸ್ಯಾಂಟಾಫಿ ಬೇಕಾ, ಯಾವ ಗಾಡಿ ಬೇಕು ಹೇಳಿ 7 ಸೀಟರ್ ಅಲ್ಲಿ ಕೊಡ್ತೀನಿ. ಓಕೆ, ಎಲ್ಲ ನಿಮಗೆ ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಇದೀನಿ. ಅದೇ ರೀತಿ 16 ಮಾಡೆಲ್ ಅಲ್ಲಿ ನ್ಯೂ ಶೇಪ್ ಅಲ್ಲಿ ನಿಮಗೆ ಎರ್ಟಿಗಾ ನೋಡೋರ್ಗೆ, HHBS ಹೈಬ್ರಿಡ್ ವೆಹಿಕಲ್ ನಿಮಗೆ ನೋಡೋರ್ಗೆ, ಡೀಸೆಲ್ ಅಲ್ಲಿ 16 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್, ಡೀಸೆಲ್ ಗಾಡಿ VDI ಆಪ್ಷನಲ್. ಓಕೆ, VDI ಆಪ್ಷನಲ್ 16 ಮಾಡೆಲ್ ರೆಕಾರ್ಡೆಡ್ 89 or 90,000 ಡ್ರಿವನ್ ಆಗಿದೆ ನಿಮಗೆ. ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತಾ ಇದೀನಿ. ವಿತ್ NOC ನೋಡೋರ್ಗೆ ಪ್ರೈಸ್ 5,75,000 ಕೊಡ್ತೀನಿ. ವಿತ್ ಕರ್ನಾಟಕ ನೋಡೋರ್ಗೆ 6,65,000 ಗೆ ವಿತ್ ಕರ್ನಾಟಕ ಕೂಡ ಮಾಡ್ಕೊಡ್ತಾ ಇದೀನಿ. 6,65,000 ನಿಮ್ಗೆ ಒಂದು ಎರ್ಟಿಗಾ ಡೀಸೆಲ್ 2016 ಮಾಡಲ್ ಗಾಡಿ ನ್ಯೂ ಶೇಪ್ ಇದು ನಿಮಗೆ. ಓಕೆ, ಸೊ ಅದೇ ಕರ್ನಾಟಕ ತಗೋತೀನಿ ಅಂತ ಮಿನಿಮಮ್ ಅಂದ್ರೆ 7 ಲಕ್ಷ ಆಗುತ್ತೆ. ಬೇಕೇ ಬೇಕು. ಬಟ್ 6,65,000 ವಿತ್ KA ಮಾಡ್ಕೊಟ್ಬಿಡ್ತಾರೆ ನಿಮ್ಗೆ. ಆಕ್ಚುಲ್ ಆಗಿ ಕನ್ಫ್ಯೂಷನ್ ಪ್ರೈಸ್ ಹೇಗಂತಂದ್ರೆ ಇದು 675 ಇದು ಈವನ್ ಆಲ್ಮೋಸ್ಟ್ 10,000 ನಾನು ನೆಗೋಷಿಯೇಟ್ ಮಾಡಿ ಕೊಟ್ಬಿಟ್ಟಿದ್ದೀನಿ 6,65,000 ಗೆ. ಈವನ್ ಅಷ್ಟು ಬೇಡ ಅಂದ್ರೆ ವಿಡಿಯೋದಲ್ಲೇ ಡೈರೆಕ್ಟ್ ರಿವೀಲ್ ಮಾಡ್ತೀನಿ. ಆನ್ ವಿಡಿಯೋದಲ್ಲೇ ಯಾರು ಫೈನಲ್ ಮಾಡ್ಕೊಡ್ತಾರೆ 6.5 ಲಕ್ಷಗೆ ಫೈನಲ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ. ಓಕೆ, 6.5 ಲಕ್ಷಕ್ಕೆ ನಿಮ್ಗೆಲ್ಲ ಓಕೆ ಆಯ್ತು ಅಂತಂದ್ರೆ ಡೈರೆಕ್ಟ್ ಬಂದು ಕ್ಯಾಶ್ ಕೊಟ್ಬಿಟ್ಟು ಆರಾಮಾಗಿ ಕೊಡ್ತಾ ಇದೀನಿ. ಅದೇ ರೀತಿ ಡೀಸೆಲ್ ಬೇಡ, ಪೆಟ್ರೋಲ್ ಅಲ್ಲಿ ಬೇಕು ಅನ್ನೋರಿಗೆ 2 ಆಪ್ಷನ್ ಪೆಟ್ರೋಲ್ ಕೂಡ ಇದೆ ನಿಮಗೆ. 2014 ಮಾಡೆಲ್ ಪೆಟ್ರೋಲ್ ಇಂಜಿನ್ ಸೆಕೆಂಡ್ ಓನರ್ ವಿತ್ ರೆಡಿ NOC ಇದೆ. ಇದ್ರ ಪ್ರೈಸ್ ನೋಡ್ತೀರಾ ಅಂತಂದ್ರೆ 5,50,000 ಗೆ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. 2014 ಮಾಡೆಲ್ 2014 ಪೆಟ್ರೋಲ್ ಸೆಕೆಂಡ್ ಓನರ್ 5,50,000 ಗೆ ವಿತ್ ಕರ್ನಾಟಕ ಮಾಡ್ಕೊಡ್ತೀನಿ. 4,85,000 ಗೆ ವಿತ್ NOC ಕೂಡ ಮಾಡ್ಕೊಡ್ತೀನಿ. ಬಿಲೋ 5 lakhs ಬಜೆಟ್ ಅಲ್ಲಿ 7 ಸೀಟರ್ ಬೇಕು, ಪರವಾಗಿಲ್ಲ ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ ಅನ್ನೋರಿಗೆ 4,75,000 ಫೈನಲ್ ಪ್ರೈಸ್ ಅಂದ್ರೆ 4,75,000 ಗೆ ಈವನ್ ವಿತ್ NOC ಕೂಡ ಮಾಡ್ಕೊಡ್ತೀನಿ. ಫಿಕ್ಸ್ ಪ್ರೈಸ್ ಆಗಿರುತ್ತೆ, ನೆಗೋಷಿಯಬಲ್ ಆಗೋದಿಲ್ಲ. ಸೊ ವೈಟ್ ಕಲರ್ ಸರ್. ಅದೇ ರೀತಿ ಚಾಕ್ಲೇಟ್ ಅಲ್ಲಿ ಬೇಡ, ವೈಟ್ ಕಲರ್ ಅಲ್ಲಿ ಆಪ್ಷನ್ ನೋಡ್ತೀನಿ ಅನ್ನೋರಿಗೆ ಸೇಮ್ ಮಾಡೆಲ್ ಇದು ಕೂಡ 2014 ಮಾಡೆಲ್ ಪೆಟ್ರೋಲ್ ಇಂಜಿನ್. ಇದು ಕೂಡ ನಿಮಗೆ ಇದು ವೆಲ್ ಮೇಂಟೈನ್ 3 ಗಾಡಿ ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಇದು ಸೇಮ್ ಪ್ರೈಸ್ ಅಲ್ಲಿ ಆಗುತ್ತೆ ನಿಮಗೆ. ಫೈನಲ್ ಪ್ರೈಸ್ 475 ವಿತ್ NOC ಆಗುತ್ತೆ. 5.5 ಲಕ್ಷಗೆ ವಿತ್ KA ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತೀನಂತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಸರ್. ಫಿಯೆಸ್ಟಾದಲ್ಲಿ SXI ಅಲ್ಲಿ ನೋಡೋರ್ಗೆ ಈವನ್ ಏರ್ ಬ್ಯಾಗ್, ABS ಅಲಾಯ್ ವೀಲ್ಸ್ ಅಲ್ಲಿ ನೋಡೋರ್ಗೆ ಈವನ್ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿಲಿ ನಿಮಗೆ. ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಲೆದರ್ ಇಂಟೀರಿಯರ್ಸ್ ಇದೆ, ರೇ ಡಿಫಾಗರ್ಸ್ ಎಲ್ಲ ಇದೆ. 2009 ಮಾಡೆಲ್ ಪೆಟ್ರೋಲ್ ಇಂಜಿನ್ ವಿತ್ ಫ್ರೆಶ್ FC ಎಲ್ಲ ಮಾಡಿ ಕೊಡ್ತೀನಿ. ಜಸ್ಟ್ 1,95,000ಗೆ ಫಿಯೆಸ್ಟಾ 2009 ಮಾಡಲ್ ಗಾಡಿ. 9 ಮಾಡಲ್ ಪೆಟ್ರೋಲ್ ವಿತ್ ಏರ್ ಬ್ಯಾಗ್, ABS ಅಲಾಯ್ ವೀಲ್ಸ್ ಎಲ್ಲ ಇರೋ ಟಾಪ್ ಎಂಡ್ ಗಾಡಿ ನಿಮಗೆ 1,90,000 1,95,000ಗೆ ವಿತ್ 5 years ಫ್ರೆಶ್ FC, 1 year ಕಂಪ್ಲೀಟ್ ಇನ್ಶೂರೆನ್ಸ್ ವಿತ್ ಆಫೀಸ್ ಕಮಿಷನ್ ಎಲ್ಲ ಇನ್ಕ್ಲೂಡಿಂಗ್ ನೋ ಹಿಡನ್ ಚಾರ್ಜಸ್. ಪೆಟ್ರೋಲ್ ಆಗಿ ಗಾಡಿ ಓಡಿಸಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ ಒಂದು SX4 ಇದೆ ಸುಜುಕಿ. ಇದು ಏನ್ ಸರ್ ಇದು ಡೀಟೇಲ್ಸ್? ಮಾರುತಿ ಸುಜುಕಿ SX4 ಅಲ್ಲಿ ನೋಡೋರ್ಗೆ 2011 ಮಾಡೆಲ್ 25,000 ಓಡೈತೆ ಗಾಡಿ. ಜಸ್ಟ್ 25,000 ವಿತ್ ಶೋರೂಮ್ ಹಿಸ್ಟ್ರಿ. ಕಸ್ಟಮರ್ ಫೈನಲ್ ಮಾಡ್ತೀನಿ ಅನ್ನೋರ್ಗೆ ವಾಟ್ಸ್ಆಪ್ ಅಲ್ಲಿ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕಳ್ಸಿಕೊಡ್ತೀನಿ. 25,000 ಡ್ರಿವನ್ ಆಗಿರೋ 2011 ಮಾಡೆಲ್ SX4 ಇದೆ ಪೆಟ್ರೋಲ್ ಇಂಜಿನ್ ಅಲ್ಲಿ ನಿಮಗೆ ವೈಟ್ ಕಲರ್ ಅಲ್ಲಿ. ಈವನ್ ಇಂಟೀರಿಯರ್ ವೈಸ್ ಅಲ್ಲಿ ನೋಡಿದ್ರೆ ಶೋರೂಮ್ ಇಂದ ಬಂದಿರೋ ನಿಮಗೆ ಫ್ಯಾಬ್ರಿಕ್ ಇಂಟೀರಿಯರ್ ಸ್ಮೆಲ್ ಕೂಡ ನಿಮಗೆ ಫ್ರಾಗ್ರೆನ್ಸ್ ಗೊತ್ತಾಗುತ್ತೆ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ 175 ಮಾತ್ರ. 175ಗೆ ವಿತ್ NOC ಕೊಡ್ತಾ ಇದ್ದೀನಿ. ಈವನ್ ಕರ್ನಾಟಕ ನೋಡೋರ್ಗೆ 225 ವಿತ್ ಕರ್ನಾಟಕ ಕೂಡ ಮಾಡ್ಕೊಡ್ತಾ ಇದ್ದೀನಿ. 2.5 ಲಕ್ಷಕ್ಕೆ ವಿತ್ KA ತಗೊಂಡೋಗ್ಬಿಡ್ಬೋದು. 2011 ಮಾಡಲ್ ಗಾಡಿ 25,000 ಓಡಿರೋ ಹೊಸ ಗಾಡಿ. ನಿಮಗೆ ಒಳಗಡೆ ಬಂದು ಡ್ರೈವ್ ಮಾಡಿದ್ರೆ ಗಾಡಿ ನೀವು ಹೇಳ್ಬೋದು ಯಾವ ಫೀಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಗಾಡಿ. ಓಕೆ, ಸೊ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಗಾಡಿ 2.5 ಲಕ್ಷಕ್ಕೆ ಸಿಕ್ಬಿಡುತ್ತೆ. ಸೊ ಹಾಗೆ ಡಿಮ್ಯಾಂಡೆಡ್ ಗಾಡಿ ಒಂದು ಸ್ವಿಫ್ಟ್ ಇದೆ ಸರ್. ಸರ್ ಈ ಸಲ ಎಲ್ಲ ವೀಕ್ಷಕರು ನಮ್ಮ ಕರುನಾಡು ಯೋಚನೆ ಮಾಡ್ತಾ ಇರುತ್ತೆ, ಏನಪ್ಪಾ ಚಾಂಪಿಯನ್ ಕಾರ್ಸ್ ಅಲ್ಲಿ ಮಾರುತಿ ಗಾಡಿಗಳು ತರಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಸ್ವಲ್ಪ ಮಾರುತಿ ಡಿಮ್ಯಾಂಡಿಂಗ್ ನಮ್ಮ ಹತ್ರ ಕಡಿಮೆನೆ. ಬಟ್ ಈ ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲಾ ವೀಕ್ಷಕರು ಜಾಸ್ತಿ ಡಿಮ್ಯಾಂಡ್ ಆಗಿ ಮಾರುತಿ ಕೇಳ್ತಾ ಇದ್ರು ಅಂತ ಆಪ್ಷನ್ ಅಲ್ಲಿ ಇವತ್ತು ಎಲ್ಲಾ ಸ್ಟಾಕ್ ತಂದಿದ್ದೀನಿ ಸರ್. ಮಾರುತಿ ಆಗ್ಲಿ, ಹೋಂಡಾ, ಮಹೇಂದ್ರ, ಈವನ್ ಸುಜುಕಿ ಆಗ್ಲಿ, ಎಲ್ಲ ಈವನ್ ಫೋರ್ಡ್ ಆಗ್ಲಿ, ಶವರ್ಲೆಟ್ ಆಗ್ಲಿ ಎಲ್ಲಾ ಸ್ಟಾಕ್ ತಂದಿದ್ದೀನಿ. ಅದೇ ರೀತಿ ಸ್ವಿಫ್ಟ್ ಅಲ್ಲಿ ನೋಡೋರ್ಗೆ 2010 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ 60,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ. ವೈಟ್ ಕಲರ್ ಕರ್ನಾಟಕ ನಂಬರ್ ಆಗಿದೆ ಇದು. ಕರ್ನಾಟಕ ರೆಡಿ ಇದೆ, ಜಸ್ಟ್ ಕರ್ನಾಟಕ ನಂಬರ್ ಬರಬೇಕಾಗಿದೆ ಅಷ್ಟೇ. ಕರ್ನಾಟಕ ನಂಬರ್ ಪ್ಲೇಟ್ ಹಾಕ್ಬೇಕಷ್ಟೇ. 2010 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನೋಡೋರ್ಗೆ 265ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ. 10 ಮಾಡಲ್ ಗಾಡಿ ಸರ್.
265 ಗೆ 265 ಗೆ 265 ಗೆ ವಿತ್ ಫ್ರೆಶ್ 5 ಇಯರ್ಸ್ FC ಮಾಡಿ ಕೊಡ್ತೀನಿ. ಓಕೆ, ವಿತ್ ಫ್ರೆಶ್ FC ಕೂಡ ಆಗುತ್ತೆ. ಸೇಮ್ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಸಿಲ್ವರ್ ಕಲರ್ ಕೊಟ್ಟಿದ್ವಿ 2.5 ಲಕ್ಷಗೆ. ಇದರಲ್ಲಿ ಜಸ್ಟ್ 15,000 ಎಕ್ಸ್ಟ್ರಾ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ವೈಟ್ ಕಲರ್ ಗೊತ್ತಿದೆ ಡಿಮ್ಯಾಂಡ್ ಇದೆ, ಅದಕ್ಕೆ ಜಸ್ಟ್ 265. ಅದು ಕೂಡ ಸಿಲ್ವರ್ ಕಲರ್ ಹಾಕಿದ್ದು ಜಸ್ಟ್ 2 ಡೇಸ್ ಅಲ್ಲಿ ನಮ್ಮ ಹತ್ರ ಸೇಲ್ ಆಗಿದೆ ಅದು ಗಾಡಿ. ಸೊ ಇದನ್ನು ಅಷ್ಟೇ 2 ಡೇಸ್ ಅಲ್ಲಿ ಆಲ್ಮೋಸ್ಟ್ ಇನ್ಶಾಅಲ್ಲಾ 101% ನಿಮಗೆ 265 ವಿತ್ ಫ್ರೆಶ್ FC ಮಾಡಿ KN ನಂಬರ್ ಪ್ಲೇಟ್ ಆಗಿ ಕಂಪ್ಲೀಟ್ ಆಗಿ ರಿಸಾಲ್ವ್ ಮಾಡಿ ಕೊಡ್ತೀನಿ. ಓಕೆ, ಸೊ ಹಾಗೆ ರಿನಾಲ್ಟ್ ಡಸ್ಟರ್ ಸರ್, ಡಸ್ಟರ್ ನೋಡೋರಿಗೆ ಒಂದಲ್ಲ 2 ಆಪ್ಷನ್ಸ್ ತೋರಿಸ್ಬಿಡಿ. 2 ಡಸ್ಟರ್ ಇದೆ, ಸ್ವಲ್ಪ ಆ ಕಡೆ ಬಂದ್ಬಿಡೋಣ ನಾವು. ಎರಡು ಡಸ್ಟರ್ ಇದೆ. ಈವನ್ ಡಸ್ಟರ್ ಅಲ್ಲಿ ಆಪ್ಷನ್ ನೋಡೋರಿಗೆ 85 PS ಅಲ್ಲಿ ನೋಡೋರಿಗೆ 16 ಮಾಡೆಲ್ ಅಲ್ಲಿ ಕೊಡ್ತೀನಿ. 110 PS ಅಲ್ಲಿ ನೋಡೋರಿಗೆ ವೈಟ್ ಕಲರ್ ಅಲ್ಲಿ ಕೊಡ್ತೀನಿ. ಅದೇ ರೀತಿ ಮೊದಲನೇದಾಗಿ ನೋಡ್ತೀರಾ ಅಂದ್ರೆ ವೈಟ್ ಕಲರ್ ಅಲ್ಲಿ 2012 ಮಾಡೆಲ್ ಡೀಸೆಲ್ ಇಂಜಿನ್, ರೆಕಾರ್ಡೆಡ್ 1 ಲಕ್ಷ ಕಿಲೋಮೀಟರ್ ಡ್ರಿವನ್ ಆಗಿದೆ. 110 PS ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತೀನಿ. ಎಷ್ಟಕ್ಕೆ ಸರ್? 365 ಕೊಟ್ಬಿಡಲ್ಲ. ಸಾಕಾ ಸರ್? 365 ಕೊಟ್ಬಿಡಲ್ಲ. ಓಕೆ, ನೋಡಿ 3 ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳಿ. 4.25 ಲಕ್ಷ ಕಡಿಮೆ ಕೊಡಲ್ಲ. ಹೌದು ಖಂಡಿತ. 12 ಮಾಡೆಲ್ ನ 265 ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಬ್ರೌನ್ ಕಲರ್ ಅಲ್ಲಿ. ಹೌದು, ಈ ಸಲ ಕರ್ನಾಟಕ ಗಾಡಿ 365. ಓಕೆ, ಕರ್ನಾಟಕ ಗಾಡಿ 365 ಕೊಡ್ತಾ ಇದೀನಿ ಫೈನಲ್ ಪ್ರೈಸ್ ಅಲ್ಲಿ. 110 PS ಅದು ಕೂಡ ನಿಮಗೆ. ಓಕೆ, ಸೊ ಇವಾಗ ಮೈಲೇಜ್ ಬರೋ ಒಂದು 85 PS. 85 PS 16 ಮಾಡೆಲ್ ಕೇವಲ 40,000 ಓಡಿರೋ ಗಾಡಿ. ಓಕೆ, ಲೋನ್ ನೋಡೋರಿಗೆ 2 ಗಾಡಿಗೆ ಕೂಡ ಲೋನ್ ಮಾಡ್ಕೊಡ್ತೀನಿ. ಆಹಾ, ಇದು ಗಾಡಿಗೆ 595 ಕೊಟ್ಬಿಡ್ತೀನಿ. 40,000 16 ಮಾಡೆಲ್ ಗಾಡಿ, 16 ಮಾಡೆಲ್ ಗಾಡಿ, ಡೀಸೆಲ್ 110 PS ಸಿಂಗಲ್ ಓನರ್, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರೋ ಗಾಡಿ. 5,65,000, 5,95,000, ಸಾರಿ 5,95,000, 5,95,000 ಗೆ ಇವನ್ ನಿಮಗೆ ಡೀಸೆಲ್ ಡಸ್ಟರ್ ಕೊಡ್ತಾ ಇದೀನಿ. ಅದು 85 PS ಗಾಡಿ, ಒಳ್ಳೆ ಮೈಲೇಜ್ ಕೊಡೋ ಗಾಡಿ. ಸೊ ಇಂಟೀರಿಯರ್ ಲೆದರ್ ಸೀಟ್ಸ್ ಕೂಡ ಹಾಕಿದೆ, ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ, ಲೋ ಬಜೆಟ್ ಅಲ್ಲಿ ಒಂದು ಚಿಕ್ಕ ಗಾಡಿ ಸರ್. ಲೋ ಬಜೆಟ್ ಅಂತ ನೋಡೋರಿಗೆ ಮಾಡೆಲ್ ಅಲ್ಲಿ ಲೋ ಬಜೆಟ್ ಇದೆ. 2013 ಮಾಡೆಲ್ ಸೆಕೆಂಡ್ ಓನರ್, ಪೆಟ್ರೋಲ್ i10 ನೋಡೋರಿಗೆ 165 ವಿತ್ NOC ಕೊಟ್ಬಿಡ್ತೀನಿ. ಸರ್ i10 ಎಷ್ಟಿಗೆ 13 ಮಾಡಲು? 2013 ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್, ಕೇವಲ 1,65,000ಗೆ. ಓಕೆ, ಜಸ್ಟ್ 1,60,000. ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಡಿ ಅನ್ನೋರಿಗೆ 2,20,000ಗೆ ಈವನ್ ಕರ್ನಾಟಕ ಕೂಡ ಮಾಡಿ ಕೊಟ್ಬಿಡ್ತೀನಿ. 2,25,000ಕ್ಕೆ 2,20,000 ಗೆ 13 ಮಾಡೆಲ್ ಗಾಡಿ. ಓಕೆ, 2 lakh rupees ಅಲ್ಲಿ 10 ಮಾಡೆಲ್ ಸಿಗೋ ಗಾಡಿಲಿ 13 ಮಾಡೆಲ್ ಗಾಡಿ 220 ನಿಮಗೆ ಕೊಡ್ತಾ ಇದೀನಿ. ವೈಟ್ ಕಲರ್ ಅಲ್ಲಿ Hyundai i10. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಯಾವ್ದು ಸರ್? ಇದು ಸ್ವಿಫ್ಟ್ ಡ್ಯೂಯಲ್ ಅಲ್ಲಿ. ಓಕೆ, ಡೀಸೆಲ್ ಟರ್ನಲ್ ನೋಡೋರು. ಡೀಸೆಲ್ ಅಂತ ಅಂದ್ರೆ ಎಲ್ಲಾರ್ಗು ಡಿಮ್ಯಾಂಡಿಂಗ್ ಅಲ್ಲ. ಹೌದೌದು. ಪೆಟ್ರೋಲ್ ಅಲ್ಲಿ ನೋಡಿದ್ರಿ, ಈವನ್ ಡೀಸೆಲ್ ಅಲ್ಲಿ ನೋಡೋರ್ಗೆ 2011 ಮಾಡೆಲ್ ವಿತ್ ಅಲಾಯ್ ವೀಲ್ಸ್ ಹಾಕಿರೋ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಇರೋ ಡೀಸೆಲ್ ಇಂಜಿನ್ ಅಲ್ಲಿ ಸ್ವಿಫ್ಟ್. ಇದು ಕೂಡ ರೆಕಾರ್ಡೆಡ್ 1,01,000 ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ, ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡಿ ಅಂದ್ರೆ 3 ಲಕ್ಷ ಕೊಟ್ಬಿಡ್ತೀನಿ. 2011 ಮಾಡೆಲ್ ಡೀಸೆಲ್ ಅಲ್ಲಿ 11 ಮಾಡೆಲ್ ಗಾಡಿ, 11 ಮಾಡೆಲ್ ಗಾಡಿ 11 ಮಾಡೆಲ್ ಗಾಡಿ 3 ಲಕ್ಷಕ್ಕೆ, ಅದನ್ನು ಡೀಸೆಲ್ ವೇರಿಯಂಟ್ ಡ್ಯೂಯಲ್ ಟೋನ್ ಕಲರ್ ಕೊಡ್ತೀನಿ. NOC ಬೇಕಾಗಿದೆ ಅನ್ನೋರಿಗೆ 50,000 ಕಡಿಮೆ ಕೊಡ್ಲಿ ಸರ್, 2.5 lakhs ಗೆ NOC ತೆಗೆದು ಕೊಟ್ಬಿಡ್ತೀನಿ. 2.5 ಲಕ್ಷ ಫಿಕ್ಸ್ಡ್ ಪ್ರೈಸ್, ನೋ ನೆಗೋಷಿಯಬಲ್. ಓಕೆ, 2.5 ಲಕ್ಷಗೆ ಇವನ್ NOC ಕೂಡ ತೆಗೆದು ಕೊಟ್ಬಿಡ್ತೀನಿ. ಕರ್ನಾಟಕ ಮಾಡ್ಕೊಡಿ ಅನ್ನೋರಿಗೆ 3 ಲಕ್ಷ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ. ಓಕೆ, ಸೊ ಹಾಗೆ i10 ಸರ್. i10 ಅಲ್ಲಿ ನೋಡೋರಿಗೆ 2011 ಮಾಡೆಲ್, ಇದು ಕೂಡ i10 ಪೆಟ್ರೋಲ್ ಇಂಜಿನ್. 11 ಮಾಡೆಲ್ ಅಲ್ಲಿ ನೋಡೋರಿಗೆ ಕೇವಲ 1,75,000ಗೆ ವಿತ್ NOC. ಕರ್ನಾಟಕ ಒಂದು ಬಂಪರ್ ಆಫರ್ ಕೊಡ್ತೀನಿ. ಇವಾಗ ಈ ವರ್ಷ ಮುಗಿಯೋಕ್ಕಿಂತ ಮುಂಚೆ ಯಾರೇ ನಮ್ಮ ಸುನಿಲ್ ಅವ್ರದ್ದು ವಿಡಿಯೋ ನೋಡ್ಕೊ ಬರ್ತಾರ 2 ಲಕ್ಷ ಕೊಟ್ಬಿಡ್ತೀನಿ. 2 ಲಕ್ಷಕ್ಕೆ 11 ಮಾಡೆಲ್ i10 ಕೊಟ್ಟು ಕಳಿಸ್ಬಿಡ್ತೀನಿ. ಓಕೆ, 2 ಲಕ್ಷಕ್ಕೆ ನಿಮಗೆ ಒಂದು 11 ಮಾಡೆಲ್ ಗಾಡಿ, ಒಂದು i10 ಸಿಗ್ತಾ ಇದೆ. ಒಂದು ಒಳ್ಳೆ ಚಿಂದಿ ಪ್ರೈಸ್ ಅಂತ ಹೇಳ್ಬೋದು ಗಾಡಿ. 11 ಮಾಡೆಲ್ i10 ತಗೊಳ್ಳೋ ಬಜೆಟ್ ಅಲ್ಲಿ, ಅದಕ್ಕೂ ಕಡಿಮೆ ಬಜೆಟ್ ಅಲ್ಲಿ 12 ಮಾಡೆಲ್ i20 ಕೊಡ್ತೀನಿ. 12 i20 ಸರ್, ಅದು ರೆಡಿ NOC ಇರೋದು. ಓಕೆ, ಸ್ಪೋರ್ಟ್ಸ್ ಗಾಡಿ 2010 ಮಾಡೆಲ್. ನಾಳೆ ಅಂದ್ರೆ ನಾಳೆ ಟ್ಯಾಕ್ಸ್ ಪೇ ಮಾಡಿ ರೀನಂಬರ್ ಮಾಡ್ಕೊಬಹುದು. ರೆಡಿ NOC ಇರೋ ಗಾಡಿ 10 ಮಾಡೆಲ್ ಸ್ಪೋರ್ಟ್ಸ್ i20. ಸ್ಪೋರ್ಟ್ಸ್ i20 ಎಷ್ಟಕ್ಕೆ? 1.5 ಲಕ್ಷ ಕೊಡ್ತೀನಿ. 1.5 ಲಕ್ಷಕ್ಕೆ 1.5 ಲಕ್ಷಗೆ ಗಾಡಿ ಸರ್ಟಿಫೈಡ್ ಚೆಕ್ ಮಾಡಿ ತಗೊಂಡೋಗ್ಲಿ. ಈವನ್ ನಾನ್ ಆಸ್ ಎ ಕಸ್ಟಮರ್ ನಾನಾದ್ರೆ ನಾನು ಹೇಳ್ತೀನಿ, 1.5 ಲಕ್ಷಕ್ಕೆ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಗಾಡಿ ಅಂತ ಹೇಳ್ತೀನಿ. ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಯಾರೇ ಮೆಕ್ಯಾನಿಕ್ ಕರ್ಕೊಂಡ್ ಬರ್ತೀರಾ ಅಂದ್ರೆ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡು ಹೋಗ್ಲಿ. 1.5 ಲಕ್ಷ ಫಿಕ್ಸ್ಡ್ ಪ್ರೈಸ್. ಸ್ಪೋರ್ಟ್ಸ್ ಗಾಡಿ 2010 ಮಾಡೆಲ್ 1.5 ಲಕ್ಷ ಕೊಡ್ತಾ ಇದೀನಿ ವಿತ್ ಕರ್ನಾಟಕ. 2 ಲಕ್ಷ ಸರ್, 2 ಲಕ್ಷಕ್ಕೆ 2010 ಮಾಡೆಲ್ ಗಾಡಿ 2 ಲಕ್ಷ ವಿತ್ ಕರ್ನಾಟಕ. ವಿತ್ ಸ್ಪೋರ್ಟ್ಸ್ ವೇರಿಯಂಟ್ 10 ಮಾಡೆಲ್. ಮ್ಯಾಗ್ನನು ಅಲ್ಲ, ಎರಾನು ಅಲ್ಲ, ಸ್ಪೋರ್ಟ್ಸ್ ವೇರಿಯಂಟ್ 10 ಮಾಡೆಲ್. ಬಂಪರ್ ಆಫರ್ ಬರೀ ನಮ್ಮ ಸುನಿಲ್ ಟಾಕ್ಸ್ ಯೂಟ್ಯೂಬ್ ಕಡೆಯಿಂದ ಬರ್ತಾ ಇರೋರಿಗೆ 2 lakhs ಗೆ ಕರ್ನಾಟಕ ಮಾಡಿ ಕೊಡ್ತೀನಿ. ಓಕೆ, ಸೊ ಹಾಗೆ ಸ್ವಿಫ್ಟ್ ಡಿಸೈರ್ ಸರ್, ಇದಂತೂ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡಕ್ಕೆ ಚಾನ್ಸ್ ಇಲ್ಲ. ಆಗಲ್ಲ, ನಾನು ಕೊಟ್ಬಿಡ್ತೀರಿ ಪಕ್ಕನಾ? ಪಕ್ಕ. ಓಕೆ, 2010 ಮಾಡೆಲ್ FC 2030 ತನಕ ಇದೆ. ಓಕೆ, ಸೆಕೆಂಡ್ ಓನರ್ ಪೆಟ್ರೋಲ್ ಇಂಜಿನ್. ಕರ್ನಾಟಕ ಆಗಿದೆ ಗಾಡಿ, FC ಆಗಿದೆ. ಜಸ್ಟ್ ಟ್ರಾನ್ಸ್ಫರ್ ಮಾಡ್ಬೇಕು, ಗಾಡಿ ಓಡಿಸ್ಬೇಕು. ಓಕೆ, ಏನ್ ಪ್ರೈಸಿಗೆ ಕೊಡಲ್ಲ. 2.25
230ಗೆ ಕೊಟ್ಬಿಡ್ತೀನಿ. 230ಗೆ 2,30,000 ಅಷ್ಟೇ ಬೇಡ, ಫಿಕ್ಸ್ಡ್ ಪ್ರೈಸ್ 225 ಕೊಟ್ಬಿಡ್ತೀನಿ. 225ಗೆ ಸ್ವಿಫ್ಟ್ ಡಿಸೈರ್ 2010 ಮಾಡಲ್ ಗಾಡಿ ವಿತ್ ಫ್ರೆಶ್ 5 years ಆಲ್ರೆಡಿ ರಿನ್ಯೂ ಆಗಿದೆ. RC ಕಾರ್ಡ್ ಅಲ್ಲಿ ಪ್ರಿಂಟ್ ಆಗಿ ಬಂದ್ಬಿಟ್ಟಿದೆ. 2030 ತನಕ FC ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್ ಇದೆ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಓಡಿಸ್ಬೇಕು. 225 ಫಿಕ್ಸ್ಡ್ ಪ್ರೈಸ್, ನೆಗೋಷಿಯಬಲ್ ಆಗಲ್ಲ. 225 ಕೊಟ್ಬಿಡ್ತೀನಿ. ಸೊ ಗ್ರ್ಯಾಂಡ್ ಐಟಮ್ ಇದೆ ಸರ್ ಇದು. ಆಸ್ತಾ ಆಪ್ಷನಲ್, ಬಟನ್ ಸ್ಟಾರ್ಟ್, ಆಟೋಮ್ಯಾಟಿಕ್, ಎಲ್ಲಾ ಫೀಚರ್ಸ್, ಇವನ್ KA ರಿಜಿಸ್ಟರ್ಡ್. ಓಕೆ 2015 ಮಾಡೆಲ್ ಅಲ್ಲಿ ಆಸ್ತಾ ಆಪ್ಷನಲ್ ಬಟನ್ ಸ್ಟಾರ್ಟ್ ಪೆಟ್ರೋಲ್ ಇಂಜಿನ್, ಒಂದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೋಡೋರಿಗೆ ಸಿಟಿ ಯೂಸೇಜ್ ಅಲ್ಲಿ ತುಂಬಾ ಬೆಸ್ಟ್ ವೆಹಿಕಲ್ ಅಂತ ನೋಡಬಹುದು. ಈವನ್ ಲೋನ್ ನೋಡೋರಿಗೆ ಆರಾಮಾಗಿ ಲೋನು ಕೂಡ ಮಾಡಿಸ್ಕೊಡ್ತೀನಿ. ಒಂದು 25,000 to 50,000 ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ಈವನ್ ಲೋನು ಕೂಡ ಮಾಡ್ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋರಿಗೆ 3,75,000 ಕೊಟ್ಬಿಡೋಣ ಸರ್. 15 ಮಾಡಲ್ ಗ್ರ್ಯಾಂಡ್ 15 ಮಾಡಲ್ XUV ಬರೋ ಸೆಗ್ಮೆಂಟ್ ಅಲ್ಲಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಪೆಟ್ರೋಲ್ ಇಂಜಿನ್ ಅಲ್ಲಿ ಗ್ರ್ಯಾಂಡ್ ರಿಟರ್ನ್ ಕೊಡ್ತಾ ಇದೀನಿ. ಜಸ್ಟ್ 3,75,000. 25,000 ಇಲ್ಲ 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಆರಾಮಾಗಿ 3.4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ. ಸೊ ಹಾಗೆ BMW 320D 525i ಪೆಟ್ರೋಲ್ 23i ಪೆಟ್ರೋಲ್ ಅಲ್ಲಿ ನೋಡೋರಿಗೆ 2007 ಮಾಡಲ್ ವಿತ್ ನ್ಯೂ 7 ಮಾಡಲ್. ನಾನು 11 12 13 ಹಾಕೋಬೇಕು ಅನ್ಕೊಂಡೆ. 7 ಮಾಡಲ್ ಅಲ್ಲಿ ಈ ಓಲ್ಡ್ ಇಂಜಿನ್ಸ್ ಬೇರೆ ಕ್ರೇಜ್ ಸರ್. ಇವನ್ ಈ ಓಲ್ಡ್ ಇಂಜಿನ್ಸ್ ಅಲ್ಲಿ ಪವರ್ ಪಿಕಪ್ ಪರ್ಫಾರ್ಮೆನ್ಸ್ ಇದೆಲ್ಲ ನಿಮಗೆ ರಾ ಪವರ್ಸ್ ಇರುತ್ತೆ, ನಿಮಗೆ ಅದು ಎಲೆಕ್ಟ್ರಿಕ್ ಪವರ್ಸ್ ಇರಲ್ಲ. ಇವನ್ ಇದ್ರ ಸೈಜ್ ನೋಡಿ ಎಷ್ಟು ಉದ್ದ ಇದೆ. ಹೌದೌದು ಅಲ್ಲ 523 ಇದು 525 ಅಲ್ಲ 523i ಪೆಟ್ರೋಲ್ ಇಂಜಿನ್ ಅಲ್ಲಿ BMW ಸಿಲ್ವರ್ ಕಲರ್ ವಿತ್ ರೆಡಿ NOC ಇಶ್ಯೂ ಆಗಿದೆ. ಓಕೆ. ಬೈಯರ್ ತಗೊಳ್ಳೋರಿಗೆ ಫ್ರೆಶ್ 5 years ಫಿಟ್ನೆಸ್ ಮಾಡಿ NOC ತೆಗೆದು ಕೊಡಿ ಅಂದ್ರೆ NOC ತೆಗೆದು ಕೊಡ್ತೀನಿ. ಇಲ್ಲ ಅವರೇ ಫಿಟ್ನೆಸ್ ಮಾಡಿ NOC ತಕ್ಕೋತಾರೆ ಅಂದ್ರೆ ಅದಕ್ಕೂ ಕೊಡ್ತೀನಿ. ಪ್ರೈಸ್ ಪಾಯಿಂಟ್ ಆಫ್ ಇಲ್ಲಿ ನೋಡ್ತಾರೆ ಅನ್ನೋರಿಗೆ ಒಂದು ಧಮಾಕ ಪ್ರೈಸ್ ಹೇಳೋಣ ಸರ್. BMW ಗೆ ಧಮಾಕ ಪ್ರೈಸ್ ಪಕ್ಕನಾ? ಪಕ್ಕ. ಎಷ್ಟಕ್ಕೆ? 4,25,000 ಕೊಡ್ತೀನಿ ಸರ್. BMW 523i ಇದು ಪೆಟ್ರೋಲ್ ಗಾಡಿ. 320D ನು ಬರಲ್ಲ, 320D ನು ಬರಲ್ಲ. 7 ಮಾಡಲ್ ಕರ್ನಾಟಕ ಗಾಡಿ ಕೊಡಲ್ಲ ನನ್ ಫರ್ದರ್ ಪ್ರೈಸ್ ಅಲ್ಲಿ. ಓಕೆ. ವಿತ್ ನಿಮಗೆ ಫ್ರೆಶ್ 5 years FC ಮಾಡಿ NOC ತೆಗ್ದು ಕೊಡಿ ಅನ್ನೋರಿಗೆ 4.5 ಲಕ್ಷಗೆ ಮಾಡ್ಕೊಡ್ತೀನಿ. ಇಲ್ಲ ಆಸ್ ಇಟ್ ಈಸ್ ನಾನೇ NOC ತೆಕ್ಕೋತೀನಪ್ಪ ಅನ್ನೋರಿಗೆ ಒರಿಜಿನಲ್ ಡಾಕ್ಯುಮೆಂಟ್ ಸಮೇತ ಆಲ್ರೆಡಿ NOC ಬ್ಯಾಂಗ್ಳೂರ್ಗೆ ಇಶ್ಯೂ ಆಗಿದೆ, ಅದರಲ್ಲೇ ನಾನು ಇಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲೇ ಮಾಡ್ಕೋತೀನಿ ಅನ್ನೋರಿಗೆ 4.25 ಲಕ್ಷ 4,25,000 ಅಲ್ಲಿ BMW ಕೊಡ್ತಾ ಇದೀನಿ ನಿಮಗೆ. ಓಕೆ. ನೀವು 4,25,000ಕ್ಕೆ ನೀವು ಒಂದು BMW 523i ಒಳ್ಳೆ ಲಕ್ಸುರಿಯಸ್ ಸೆಡಾನ್ ಅಂತ ಹೇಳ್ಬೋದು. ಇನ್ನ ಲಕ್ಸುರಿ ಕೊಡೋಣ ಆಟೋಮ್ಯಾಟಿಕಲಿ ಅಂತಂದ್ರೆ ಸ್ಯಾಂಟಾ ಫಿ ನೋಡೋರಿಗೆ 2015 ಮಾಡಲ್, ಇದು ಕೂಡ ಡೀಸೆಲ್ ಆಟೋಮ್ಯಾಟಿಕ್ ನಿಮಗೆ ವಿತ್ ಬಟನ್ ಸ್ಟಾರ್ಟ್ ಬರೋ ಗಾಡಿ. ಇದು ಕೂಡ ರೆಡಿ NOC ಇದೆ ಬ್ಯಾಂಗ್ಳೂರ್ಗೆ. ಓಕೆ. ಪ್ರೈಸ್ ಇದು ಧಮಾಕ. ಹೆಂಗೆ? 475ಗೆ ಬಿಲೋ 5 lakhs ಬಜೆಟ್ ಅಲ್ಲಿ ಈ ಸಲ ಕಂಪ್ಲೀಟ್ ಚಾಂಪಿಯನ್ ಕಾರ್ಸ್ ಅಲ್ಲಿ ಧಮಾಕ ಕೊಡ್ತಾ ಇದೀನಿ. ಜಸ್ಟ್ 15 ಮಾಡಲ್ ನ್ಯೂ ಶೇಪ್ ಸ್ಯಾಂಟಾ ಫಿ, ಓಲ್ಡ್ ಶೇಪ್ ಸ್ಯಾಂಟಾ ಫಿ ಅಲ್ಲ, ನ್ಯೂ ಶೇಪ್ ಅಲ್ಲಿ ಸ್ಯಾಂಟಾ ಫಿ ನೋಡೋರಿಗೆ ಜಸ್ಟ್ 4,75,000 ವಿತ್ ರೆಡಿ NOC ಬಂದಿರೋ ಗಾಡಿ Hyundai ಸ್ಯಾಂಟಾ ಫಿ ಕೊಡ್ತಾ ಇದೀನಿ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i10 ಇದೆ. i10 ಅಲ್ಲಿ ನೋಡೋರಿಗೆ ಇವನ್ 2010 ಮಾಡಲ್ ಅಲ್ಲಿ RJ ರಿಜಿಸ್ಟರ್ಡ್. ಓಕೆ. ರೆಡಿ NOC ಕೂಡ ಇದೆ ನಿಮಗೆ. ಪೆಟ್ರೋಲ್ ಇಂಜಿನ್ 1,15,000 ಕೊಟ್ಬಿಡೋಣ. 2010 ಮಾಡಲ್ ಗಾಡಿ. 10 ಮಾಡಲ್ i10 ಕೇವಲ 1,15,000. ಯಾರು ಲರ್ನರ್ಸ್ ಇರೋರಿಗೆ ಒಂದು ಲೋಯೆಸ್ಟ್ ಬಜೆಟ್ ಅಲ್ಲಿ ನೋಡುತ್ತೀರಾ ಅನ್ನೋರಿಗೆ 1,15,000 ಬಜೆಟ್ ಅಲ್ಲಿ ಫೈನಲ್ ಪ್ರೈಸ್ ಅಂತಂದ್ರೆ 1,10,000 ಮ್ಯಾಕ್ಸ್ ಟು ಮ್ಯಾಕ್ಸ್ 5,000 ನೆಗೋಷಿಯಬಲ್ ಆಗೋದು. ಕೇವಲ 1,10,000 ಬಜೆಟ್ ಅಲ್ಲಿ 2010 ಮಾಡಲ್ ಪೆಟ್ರೋಲ್ i10 ಕೊಡ್ತಾ ಇದೀನಿ. ಅದರಲ್ಲೂ ಮ್ಯಾಗ್ನಾ ಎರಾ ಅಲ್ಲ, ಮ್ಯಾಗ್ನಾ ವೇರಿಯಂಟ್ ನೋಡಬಹುದು ನಿಮಗೆ. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ. i20 2011 ಮಾಡಲ್ ಅಲ್ಲಿ ಈವನ್ ನಿಮಗೆ ಮ್ಯಾಗ್ನಾ ರಿಜಿಸ್ಟರ್ಡ್ ಅಲ್ಲಿ 50,000 ಡ್ರಿವನ್ ಆಗಿರೋ ಪೆಟ್ರೋಲ್ ಇಂಜಿನ್ ಮ್ಯಾಗ್ನಾ ವೇರಿಯಂಟ್ ರೆಡ್ ಕಲರ್ ಅಲ್ಲಿ ಕೇವಲ 1,95,000 1,95,000 ವಿತ್ NOC ಇದೆ. 2.5 ಲಕ್ಷಗೆ ಈವನ್ ಕರ್ನಾಟಕ ಟ್ರಾನ್ಸ್ಫರ್ ಕೂಡ ಮಾಡಿ ಕೊಡ್ತೀವಂತೆ. ಓಕೆ. 2,50,000ಕ್ಕೆ ವಿತ್ KA ಮಾಡ್ಕೊಡ್ತಾರೆ. 1,95,000ಕ್ಕೆ ವಿತ್ NOC ರೆಡಿ ಇದೆ. ಸೊ ಯಾವ ತರ ಬೇಕು ನೀವು ಆರಾಮಾಗಿ ಚೂಸ್ ಮಾಡ್ಕೊಳ್ಬಹುದು. ಸೊ ಹಾಗೆ ನೋಡ್ತಾ ಇರ್ಬೋದು ಫುಲ್ ಸ್ಟಾಕ್ ಅಂತೂ ಫುಲ್ ಆಗ್ಬಿಟ್ಟಿದೆ. ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಇದ್ರಲ್ಲೂ ಸ್ಟಾಕ್ ನೋಡಬಹುದು, ಕಂಪ್ಲೀಟ್ ಫಿಲ್ ಆಗಿದೆ. ಕಂಪ್ಲೀಟ್ ಆಗಿ ಒಂದೊಂದೇ ಡೀಟೇಲ್ಸ್ ಕೊಡ್ತೀನಿ. ಬಟ್ ಇದರಲ್ಲಿ ಕಂಪ್ಲೀಟ್ ಆಗಿ ಗಾಡಿ ಬಾಡಿ ಲೈನ್ ತೋರ್ಸಕ್ಕಲ್ಲ, ಯಾಕಂದ್ರೆ ಸ್ವಲ್ಪ ಸ್ಟಾಕ್ ಜಾಸ್ತಿ ಇದೆ. ಇವನ್ ಲೆಂತ್ ತುಂಬಾ ಜಾಸ್ತಿ ಹೋಗ್ಬಿಡುತ್ತೆ, ಆಮೇಲೆ ನೀವು ನೋಡಕ್ ಬೇಜಾರು ಮಾಡ್ಕೋತೀರಾ. ನೋಡ್ತಾ ಇರಿ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದ್ರೆ ನಮ್ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಇರುತ್ತೆ. ಫಸ್ಟ್ ನಂಬರೇ ಬಂದ್ಬಿಟ್ಟು ನಮ್ ಸ್ಟಾಫ್ ಇರುತ್ತೆ. ಈವನ್ ನನ್ನ ನಂಬರ್ ಇರುತ್ತೆ, ನಮ್ ಸ್ಟಾಫ್ ನಂಬರ್ ಇರುತ್ತೆ. ಎನಿ ಟೈಮ್ ನಾವ್ ಇರ್ತೀವಿ, ಕಾಲ್ ಮಾಡಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಓಕೆ. ಸೊ ಹಾಗೆ ಕ್ವಾಂಟೋ 7 ಸೀಟರ್ ಅಲ್ಲಿ ನೋಡೋರಿಗೆ ಇವನ್ ಮಹೇಂದ್ರ ಕಾಂಟೋ, ಇವನ್ ನಮ್ಮ ಹತ್ರ ನೋಡಿದ್ರಿ ಎರ್ಟಿಗಾ ನೋಡಿದ್ರಿ, XUV ನೋಡಿದ್ರಿ, ಮಹೇಂದ್ರ ಕಾಂಟೋದಲ್ಲಿ ನೋಡ್ತೀರಾ ಅನ್ನೋರಿಗೆ 2012 ಮಾಡಲ್ ಡೀಸೆಲ್ ಇಂಜಿನ್ 175 ಮಾತ್ರ.
175ಗೆನೆ 7 ಸೀಟರ್ ಅಲ್ಲಿ ಮಹೇಂದ್ರ ಕಾಂಟೋ ನೋಡೋರ್ಗೆ 175 ಕೊಡ್ತಾ ಇದೀನಿ. ಓಕೆ 1,70,000ಕ್ಕೆ ಮಹೇಂದ್ರ ಕಾಂಟೋ ವಿತ್ ಎನ್ಒಸಿ ವಿತ್ ಎನ್ಒಸಿ. ಓಕೆ 175ಗೆ ವಿತ್ ಎನ್ಒಸಿ ಕೊಡ್ತಾ ಇದೀನಿ. ಅದೇ ರೀತಿ ಮಾರುತಿ ಸುಜುಕಿ ಡಿಸೈರ್ ಸ್ವಲ್ಪ ಗಲೀಜಿದೆ ಗಾಡಿ, ಅದು ಸ್ವಲ್ಪ ಮಳೆ ಬಿದ್ದಿದೆ ಅಲ್ಲ, ಅದ್ರಲ್ಲಿ ಗಲೀಜಿದೆ ಗಾಡಿ. ನೀಟಾಗಿ ರೀಫೇಬ್ ಮಾಡಿ ನಿಮಗೆ ಪಾಲಿಶಿಂಗ್ ಮಾಡಿ ಕೊಡ್ತೀನಿ. ಕೆ ರಿಜಿಸ್ಟರ್ಡ್ 2010 ಮಾಡಲ್ ಸ್ವಿಫ್ಟ್ ಡಿಸೈರ್ ನೋಡೋರಿಗೆ 2.5 ಲಕ್ಷಕ್ಕೆ ಕೊಡ್ತೀನಿ. 2012 ಮಾಡಲ್ ಗಾಡಿ, 12 ಮಾಡಲ್ 10 ಮಾಡಲ್ ಗಾಡಿ, ಸಾರಿ 2010 ಮಾಡಲ್ 2010 ಮಾಡಲ್ 2.5 ಲಕ್ಷಕ್ಕೆ ಡಿಸೈರ್ ಕರ್ನಾಟಕ ರಿಜಿಸ್ಟರ್ಡ್. ಅದೇ ರೀತಿ ಓಕೆ ಬ್ಲಾಕ್ ಕಲರ್ ಅಲ್ಲಿ ಸ್ವಿಫ್ಟ್ ನೋಡ್ತೀರಾ, 2010 ಮಾಡಲ್ ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓನರ್, 195 ಕೊಡ್ತೀನಿ. ಬರೀ 2010 ಮಾಡಲ್ 195 195ಗೆ ವಿತ್ ಕೆಎ ವಿತ್ ಎನ್ಒಸಿ ವಿತ್ ಕರ್ನಾಟಕ ಬೇಕಾ 2.5 ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. 2,50,000ಕ್ಕೆ ನಿಮಗೆ 2 ಗಾಡಿಗಳು ಸಿಗುತ್ತೆ. ಯಾವ್ದು ಬೇಕು ಆರಾಮಾಗಿ ತಗೊಳ್ಬಹುದು. ಆರಾಮಾಗಿ ನಂಗೆ ಡಿಕ್ಕಿ ಉದ್ದ ಇರೋದು ಬೇಕು ಅಂದ್ರೆ ಡಿಸೈರ್ ತಗೋಬಹುದು, ಡಿಕ್ಕಿನೇ ಬೇಡ ಅಂತಂದ್ರೆ ನಿಮ್ಗೆ ತಗೊಳ್ಬಹುದು. ಅದೇ ರೀತಿ ಮಾರುತಿ ಸುಜುಕಿ ಆಲ್ಟೋದಲ್ಲಿ ನೋಡ್ತೀರಾ ಅಂತಂದ್ರೆ ಸ್ವಲ್ಪ ಹಿಂದೆ ಯಾಕೆ ಹಾಕಿದೀವಿ ಅಂತಂದ್ರೆ ಸ್ಟಾಕ್ ಮುಂದೆ ಕಂಜೆಕ್ಷನ್ ಇದೆ ಅಂತ ಹಾಕಿದೀವಿ ಅಷ್ಟೇ. HR ರಿಜಿಸ್ಟರ್ಡ್ 2010 ಮಾಡಲ್ ಆಲ್ಟೋ LXi ಇದು. ಓಕೆ ಅಲ್ಲ, ಪವರ್ ಸ್ಟೇರಿಂಗ್ ಬರ್ತಾ ಇದೆ, ಇವನ್ ಪವರ್ ವಿಂಡೋಸ್ ಇದೆ. ನಾನೇ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ತಾ ಇದ್ದೀನಿ. VXi ವೇರಿಯಂಟ್ ನಿಮಗೆ ಪೆಟ್ರೋಲ್ ಇಂಜಿನ್ ವಿತ್ ಡ್ಯೂಯಲ್ ಟೋನ್ ಡ್ಯಾಶ್ಬೋರ್ಡ್ ಇರೋದು. 1 ಲಕ್ಷ ರೂಪಾಯಿ ರೆಡಿ ಎನ್ಒಸಿ. ಆಲ್ಟೋ ನಾಳೆ ಅಂದ್ರೆ ನಾಳೆ ಎನ್ಒಸಿ ಕೊಡ್ತೀನಿ. 1 ಲಕ್ಷ ರೂಪಾಯಿ ರೆಡಿ ಎನ್ಒಸಿ. ಆಲ್ಟೋ 2010 ಮಾಡಲ್ ಕರ್ನಾಟಕ ಬೇಕಾ 140 ಕೊಟ್ಬಿಡ್ತೀನಿ. ಸೊ 2010 ಮಾಡಲ್ ಗಾಡಿ, 10 ಮಾಡಲ್ ಗಾಡಿ 1,40,000ಕ್ಕೆ ವಿತ್ ಕೆ ಮಾಡ್ಕೊಟ್ಬಿಡ್ತೀನಿ. ಓಕೆ ಸೊ ವಿತ್ ಎನ್ಒಸಿ ಬೇಕು ಅಂದ್ರೆ ನಿಮ್ಗೆ 1 ಲಕ್ಷ ಸಿಗುತ್ತೆ, ಕೊಟ್ಬಿಡ್ತೀನಿ. ವಿತ್ ಕೆ ಬೇಕು ಅಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು ಗಾಡಿ. ಹೌದು. ಸೊ ಹಾಗೆ ನೆಕ್ಸ್ಟ್ i10 ನೋಡೋರ್ಗೆ ಇವನ್ ಇದು ಕೂಡ 2010 ಮಾಡಲ್ ಪೆಟ್ರೋಲ್ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ. ಇದು ಪ್ರೈಸ್ ನೋಡ್ತೀರಾ 225 ವಿತ್ ಕರ್ನಾಟಕ ರೆಡಿ ಇರೋ 2010 ಮಾಡಲ್ 2010 ಮಾಡಲ್ 225 ಕೊಡ್ತಾ ಇದೀನಿ. ಓಕೆ ಸೊ ಇಯಾನ್ ಆದ್ರೆ ಹ್ಯುಂಡೈ ಇಯಾನ್ ಡೆಲ್ಲಿ ರಿಜಿಸ್ಟರ್ಡ್ 2014 ಮಾಡಲ್ ಪೆಟ್ರೋಲ್ ಇಂಜಿನ್. ಇದು ಕೂಡ ನಿಮಗೆ ಇದು ಅಷ್ಟೇ 175 ಎನ್ಒಸಿ. ಫೈನಲ್ ಪ್ರೈಸ್ 2,10,000 ಕರ್ನಾಟಕ ಮಾಡಿ ಕೊಟ್ಬಿಡ್ತೀನಿ. 7,10,000ಕ್ಕೆ ನಿಮಗೆ ವಿತ್ ಕೆ ಮಾಡಿ ಕೊಡ್ತಾ ಇದೀನಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಿಯೆಟ್ ಲೀನಿಯಾ ಇದೆ. ಸೊ ಇದು ಡೀಟೇಲ್ಸ್ ಫಿಯೆಟ್ ಲೀನಿಯಾ ಮಲ್ಟಿ ಜೆಟ್ ಎಮೋಷನ್ ಪ್ಯಾಕ್ ಡೀಸೆಲ್ ಇಂಜಿನ್, ಡೀಸೆಲ್ ಗಾಡಿ. ಓಕೆ 1.5 ಲಕ್ಷಗೆ 1.5 ಲಕ್ಷಕ್ಕೆ 1.5 ಲಕ್ಷಗೆ ವಿತ್ ನಿಮಗೆ ಕಂಪ್ಲೀಟ್ ಆಗಿ ವಾಶ್ ಮಾಡಿ ಪಾಲಿಶ್ ಮಾಡಿ ಕೊಡ್ತೀನಿ. ಡೀಸೆಲ್ ಇಂಜಿನ್, ನಾವು ಸೆಲ್ಫ್ ಡ್ರೈವ್ ಸುತ್ತಾಡ್ಕೊ ಬಂದಿರೋದು 20 ಮೈಲೇಜ್ ಬರ್ತಾ ಇದೆ ಗಾಡಿ. ಓಕೆ ಡೀಸೆಲ್ ಗೊತ್ತಿದೆ. ಎಮೋಷನ್ ಪ್ಯಾಕ್ ನಿಮಗೆ 2011 ಮಾಡಲ್ 1.5 ಲಕ್ಷಗೆ ವಿತ್ ಎನ್ಒಸಿ ಕೊಡ್ತಾ ಇದೀನಿ. 2,20,000 ಇವನ್ ಕರ್ನಾಟಕ ಕೂಡ ಮಾಡಿ ಕೊಡ್ತೀನಿ. ರಿಜಿಸ್ಟರ್ಡ್ ಗಾಡಿ. ಈ ಸಲ ಫಿಗೋ ಗಾಡಿಗಳಲ್ಲಿ 2 ಫಿಗೋ ಒಂದು ಡಿಮ್ಯಾಂಡ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಈ ಕಡೆ ಬಂದ್ಬಿಡಿ, ನೀವು 2 ಫಿಗೋ ನಮ್ಮ ವೀಕ್ಷಕರು ನೋಡ್ಕೊಳ್ಳಿ, ನಮ್ಮ ಕರುನಾಡು ನೋಡ್ಕೊಳ್ಳಿ. 2 ಫಿಗೋ ವೈಟ್ ಕಲರ್ ಅಲ್ಲಿ ನೋಡ್ತೀರಾ ಅಂದ್ರೆ ಡೀಸೆಲ್ ಇಂಜಿನ್ 2012 ಮಾಡಲ್. ಡೀಸೆಲ್ ಅಂತ ಹೋದ್ರೆ ಒಳ್ಳೆ ಮೈಲೇಜ್ 20+ ಮೈಲೇಜ್ ಬರುತ್ತೆ ಅಂತ ಹೇಳ್ತೀನಿ. 2012 ಡೀಸೆಲ್ ಹರಿಯಾಣ ರಿಜಿಸ್ಟರ್ಡ್ 1,35,000 ಮಾತ್ರ. 2012 ಮಾಡಲ್ ಡೀಸೆಲ್ ಗಾಡಿ 1,35,000. ಅದಕ್ಕೂ ಶಾಕಿಂಗ್ ಬೇಕಾ? 2014 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ 1.25 ಲಕ್ಷ ಕೊಡ್ತೀನಿ ಸರ್. ಏನಮ್ಮ ಅಂದ್ರೆ ಒಂದು 50,000 ಮಾಡ್ಬಿಟ್ರೆ ಒಂದು 75ಕ್ಕೆ 14 ಮಾಡಲ್ ಫಿಗೋ, 1.75ಕ್ಕೆ 12 ಮಾಡಲ್ ಫಿಗೋ. ಡೀಸೆಲ್ ಬೇಕಾ ಡೀಸೆಲ್ ತೊಗೊಳ್ಳಿ, ಪೆಟ್ರೋಲ್ ಬೇಕಾ ಪೆಟ್ರೋಲ್ ತೊಗೊಳ್ಳಿ, 2 ಇದೆ. ಎರಡರಲ್ಲಿ ಯಾವ್ದಾದ್ರು ತೊಗೊಳ್ಳಿ. ಡೀಸೆಲ್ ಮೈಲೇಜ್ ನೋಡ್ತೀನಿ ಅನ್ನೋರಿಗೆ ಡೀಸೆಲ್ ಅಲ್ಲಿ ತಗೊಳ್ಳಿ. ಪೆಟ್ರೋಲ್ ಅಲ್ಲಿ 1-2 ಕಿಲೋಮೀಟರ್ ಮೈಲೇಜ್ ಸ್ವಲ್ಪ ಕಡಿಮೆ ಬರ್ತಾ ಇದೆ. ಆಪ್ಷನ್ ಅಲ್ಲಿ ಇದು ಹೋಗ್ಬಿಟ್ಟಿದೆ, ಬೇರೆ ಗಾಡಿ ನೋಡ್ತೀನಿ ಅನ್ನೋರಿಗೆ ಇವನ್ ಪೆಟ್ರೋಲ್ ಅಲ್ಲೂ ಕೊಡ್ತಾ ಇದೀನಿ. 1,25,000 ಬಜೆಟ್ ಇರೋರಿಗೆ ವಿತ್ ಎನ್ಒಸಿ ಕೊಡ್ತಾ ಇದೀನಿ ಗಾಡಿ. ಓಕೆ ಸೊ ಈ i10 ಆದ್ರೆ ಮಹಾರಾಷ್ಟ್ರ ರಿಜಿಸ್ಟರ್ಡ್ ಕರ್ನಾಟಕ ನಂಬರ್ ಆಗಿದೆ. ಇದು ಜಸ್ಟ್ ನಂಬರ್ ಬರ್ಬೇಕಷ್ಟೇನೆ. ಫಿಕ್ಸ್ಡ್ ಫೈನಲ್ ಪ್ರೈಸ್ 225 ಕೊಡ್ತೀನಿ. 2012 ಮಾಡಲ್ ಗಾಡಿ ವಿತ್ ಕೆ 225 ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದೀನಿ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚವರ್ಲೆಟ್ ಸ್ಪಾರ್ಕ್ ನೋಡೋರಿಗೆ 2011 ಮಾಡಲ್ ಸ್ಪಾರ್ಕ್ 75,000 ಕೊಡ್ಲಿ ಸರ್, ಕೊಟ್ಬಿಡೋಣ. ಸೊ ಚವರ್ಲೆಟ್ ಸ್ಪಾರ್ಕ್ 75,000ಕ್ಕೆ 75,000ಗೆ ಶವರ್ಲೆಟ್ ಸ್ಪಾರ್ಕ್ 11 ಮಾಡಲ್. ಓಕೆ 11 ಮಾಡಲ್ ವಿತ್ ಎನ್ಒಸಿ ಕೊಟ್ಬಿಡೋಣ. ಓಕೆ ಸೊ ಸ್ಯಾಂಟ್ರೋ ಆದ್ರೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸ್ಯಾಂಟ್ರೋ ನೋಡ್ತಾ ಇದ್ದೀರಾ. 2009 ಮಾಡಲ್ ಗಾಡಿ 1,25,000 ಕೊಟ್ಬಿಡ್ತೀವಿ ವಿತ್ ಎನ್ಒಸಿ. ಕರ್ನಾಟಕ ಗಾಡಿ ಸರ್, ಎನ್ಒಸಿ ಕರ್ನಾಟಕ ಗಾಡಿ. ಬನ್ನಿ ನೋಡ್ಕೊಳ್ಳಿದ್ದೆ ನಂಬರ್ ಪ್ಲೇಟ್ ತೋರಿಸ್ಬಿಡಿ. KS01 ಕರ್ನಾಟಕ ಗಾಡಿ. ಸೊ ಕರ್ನಾಟಕ ಗಾಡಿ 1,25,000ಕ್ಕೆ 2009 ಮಾಡಲ್ ಗಾಡಿ ವಿತ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತಾ ಇರೋ ಗಾಡಿ ಕೇವಲ 1,25,000 ಕೊಟ್ಟು. ನೀವು 1,25,000 ಕರ್ನಾಟಕ ಗಾಡಿ ಅಂತಂದ್ರೆ 1,75,000. ಅದಕ್ಕೆ ಕನ್ಫ್ಯೂಸ್ ಆಯ್ತು. ಅದಕ್ಕೆ 1,25,000 1,25,000 1,25,000 ರೂಪಾಯಿ ಕೊಡ್ತಾ ಇದೀನಿ. ಈವನ್ i10 ಅಲ್ಲಿ ನೋಡೋರಿಗೆ ಸ್ವಲ್ಪ ಗಲೀಜಿದೆ ಗಾಡಿ ಅಷ್ಟೇ. ಇದು ಕೂಡ ಡೆಲ್ಲಿ ರಿಜಿಸ್ಟರ್ಡ್ ನಿಮಗೆ ಪೆಟ್ರೋಲ್ ಇಂಜಿನ್ 175 ವಿತ್ ಎನ್ಒಸಿ ಇದು ಕೊಟ್ಬಿಡ್ತೀನಿ. ಕರ್ನಾಟಕ ನೋಡೋರಿಗೆ ಈವನ್ 220 ಇದು ಕೂಡ ಮಾಡಿ ಕೊಡ್ತೀನಿ. i20 ನೋಡೋರಿಗೆ 2012 ಮಾಡಲ್ ತುಂಬಾನೇ ಗಲೀಜಿದೆ ಗಾಡಿ, ಸ್ವಲ್ಪ ಗಲೀಜಾಗಿದೆ ಅಷ್ಟೇ ಗಾಡಿನೇ. 2012 ಮಾಡಲ್ ಕರ್ನಾಟಕ ರಿಜಿಸ್ಟರ್ಡ್ ಗಾಡಿ, ನೀಟಾಗಿ ರೀಫೇಬ್ ಎಲ್ಲ ಮಾಡಿ ಕೊಡ್ತೀನಿ ನಿಮಗೆ.
ಪ್ರೈಸ್ ಪಾಯಿಂಟ್ ಆಫ್ ನೋಡ್ತೀರಾ 2,95,000 ಕೊಡ್ತಾ ಇದ್ದೀನಿ, 2,95,000ಗೆ. ಓಕೆ, ಸೊ ವ್ಯಾಗನರ್ ಆದ್ರೆ ಅದರಲ್ಲಿ ವ್ಯಾಗ್ನರ್ ನೋಡೋರಿಗೆ ಲೋಯೆಸ್ಟ್ ಬಜೆಟ್ 85,000 ಕೊಟ್ಬಿಡೋಣ ಸರ್. ವ್ಯಾಗನರ್ ಎಷ್ಟಕ್ಕೆ? 2009 ಮಾಡಲ್ ರೆಡಿ ಎನ್ಒಸ್ ಇದೆ, 85,000ಗೆ ವ್ಯಾಗ್ನರ್ ಕೊಡ್ತಾ ಇದ್ದೀನಿ, 75,000ಗೆ ಮಾತ್ರ. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಫಾರ್ಡ್ ಫಿಗೋ ಇದೆ ಸರ್. ಫಿಗೋ ನೋಡೋರಿಗೆ 2012 ಮಾಡಲ್ ಟಿಟಾನಿಯಂ ವಿತ್ ಡ್ಯುಯಲ್ ಏರ್ ಬ್ಯಾಗ್ ಅಲೈ ವಿಸಿರೋ ಗಾಡಿ, ಪೆಟ್ರೋಲ್ ಇಂಜಿನ್, 1.5 ಲಕ್ಷ. 1.5 ಲಕ್ಷಕ್ಕೆ 1.5 ಲಕ್ಷಕ್ಕೆ ವಿತ್ ಎನ್ಒಸಿ, 2 ಲಕ್ಷಕ್ಕೆ ಕರ್ನಾಟಕ. ಓಕೆ, 1.5 ಲಕ್ಷಕ್ಕೆ ವಿತ್ ಶಾಕಿಂಗ್ ಆಗ್ತಾ ಇದ್ರ ಪ್ರೈಸಸ್ ಏನಿದೆ ಅಂತ. ಈವನ್ ಕಂಪ್ಲೀಟ್ ಆಗಿ ನಿಮ್ಮ ಮೆಕ್ಯಾನಿಕ್ ನ ಜೊತೆಗೆ ಕರ್ಕೊಬಂದು ಚೆಕ್ ಮಾಡಿಸಿ ಗಾಡಿ ತಗೊಂಡೋಗಿ. ಬರೀ ಬಾಡಿ ಲೈನಲ್ಲಿ ಅಷ್ಟೇ ನಿಮಗೆ ಸ್ವಲ್ಪ ಡಸ್ಟ್ ಇದೆ, ಆಸ್ ನಿಮಗೂ ಗೊತ್ತಿದೆ, ಮಳೆ ಬೀಳುತ್ತೆ, ಡಸ್ಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಗಲೀಜಿರೋದು ಅಷ್ಟೇ. ಗಾಡಿ ಕಂಪ್ಲೀಟ್ ಆಗಿ ವಾಶ್ ಪಾಲಿಶ್ ಮಾಡಿ ಕೊಡ್ತೀವಿ. ಗಾಡಿ ನಿಮಗೆ ನೀಟಾಗಿ ಈ ಥರ XUV ನೋಡಿದ್ರೆ ನೀಟಾಗಿ ಡೆಲಿವರಿ, ಆ ಥರ ನೀಟಾಗಿ ನಿಮಗೆ ರಿಫೈರ್ ಮಾಡಿ ಕೊಡ್ತೀವಿ ಅಂತ ಗಾಡಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು A ಸ್ಟಾರ್ ಇದೆ ಸರ್. A ಸ್ಟಾರ್ ಆಟೋಮ್ಯಾಟಿಕಲ್ ನೋಡೋರಿಗೆ 2010 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, 165 ಕೊಟ್ಬಿಡ್ತೀನಿ ಸರ್. 1,25,000, 1,65,000. ಸರಿ, 1,65,000ಕ್ಕೆ. ಸೊ ವ್ಯಾಗನರ್ ಆದ್ರೆ ವ್ಯಾಗನರ್ ಕರ್ನಾಟಕ ರಿಜಿಸ್ಟರ್ಡ್ 2010 ಮಾಡಲ್, 1,85,000 ಇದು ಕೊಟ್ಬಿಡೋಣ. ಓಕೆ, 1,85,000ಕ್ಕೆ ನಿಮ್ಗೆ 85,000 ವಿತ್ ಫ್ರೆಶ್ 5 years FC ಇರೋ ಗಾಡಿ, ಓಕೆ, 1,85,000ಗೆ. ಸೊ ಫಾರ್ಡ್ ಫಿಗೋ, ಫಿಗೋದಲ್ಲಿ ಎರಡು ಒಂದೇ ಮಾಡಲ್, ಎರಡು ಸೇಮ್ ವೇರಿಯಂಟ್ ಅಲ್ಲಿ. ಮೊದಲನೇದಾಗಿ ನೋಡ್ತೀರಾ ಅಂದ್ರೆ 2011 ಮಾಡಲ್ ಡೀಸೆಲ್ ಇಂಜಿನ್, 1.5 ಲಕ್ಷ ಅದು ಕೊಟ್ಬಿಡ್ತೀನಿ ವಿತ್ 11 ಮಾಡಲ್ ಡೀಸೆಲ್ ಇಂಜಿನ್. ಓಕೆ, ಡೀಸೆಲ್ ಇಂಜಿನ್. ಈವನ್ 2011 ಮಾಡಲ್ ಸೇಮ್ ಅಲ್ಲಿ ನೋಡ್ತೀರಾ 1.25 ಲಕ್ಷ ಕೊಟ್ಬಿಡ್ತೀನಿ. ಇದು ಡೀಸೆಲ್ ಇಂಜಿನ್, ಇದು ಡೀಸೆಲ್ ಇಂಜಿನ್ 11 ಮಾಡಲ್. ಇದು ಡೀಸೆಲ್ ನೋಡೋರಿಗೆ ಕೇವಲ 1,25,000 ಅದು ಕೊಟ್ಬಿಡ್ತೀನಿ. ಓಕೆ, ಹೋಂಡಾ ಅಮೇಜ್ 13 ಮಾಡಲ್ ಡೀಸೆಲ್ ಇಂಜಿನ್ 1.95 ಕೊಡ್ತಾ ಇದ್ದೀನಿ. 195ಕ್ಕೆ 195 ವಿತ್ ನೀಟಾಗಿ ಪಾಲಿಶ್ ಮಾಡಿ ಕೊಡ್ತೀನಿ. ಗಾಡಿ ವಿತ್ ಪಾಲಿಶ್ ಸಮೇತ ಕೊಡ್ತಾ ಇದ್ದೀನಿ. 13 ಮಾಡಲ್ ಅಮೇಜ್ ವಿತ್ ಎನ್ಒಸಿ 1,95,000 ಕೊಡ್ತಾ ಇದ್ದೀನಿ. ಈವನ್ ವೀಕ್ಷಕರೇ, XUV ಗಾಡಿಗಳು 15 ಮಾಡಲ್ ದಲ್ಲಿ ಬರ್ತಾ ಇದೆ. ಮೋಸ್ಟ್ ಡಿಮ್ಯಾಂಡಿಂಗ್ ಮಾರ್ಕೆಟ್ ಅಲ್ಲಿ ಪೋಲೋ ಗಾಡಿ ಇದೆ, ಪೋಲೋ ಗಾಡಿಗಳು ಬರ್ತಾ ಇದೆ ಸ್ಟಾಕ್ ಅಲ್ಲಿ. ಈವನ್ ಕಂಪ್ಲೀಟ್ ಆಗಿ ನೋಡಿದಿರಾ ಸ್ವಲ್ಪ ಸ್ಟಾಕ್ ಜಾಸ್ತಿ ಇದೆ, ಸ್ವಲ್ಪ ಗಾಡಿಗಳು ಗಲೀಜಿದೆ ಅಷ್ಟೇ. ಬಟ್ ನಿಮ್ಮ ಮೆಕ್ಯಾನಿಕ್ ಜೊತೆ ಬನ್ನಿ, ನಿಮ್ಮ ಗಾಡಿ ಚೆಕ್ ಮಾಡ್ಕೊಂಡು 101% ಸರ್ಟಿಫೈಡ್ ಆಗಿ ಕೊಡ್ತೀವಿ. ಈವನ್ ಅದು ಕೂಡ ಹೇಳ್ತೀವಿ, ನಿಮ್ಮ ಕನಸಿನ ಗಾಡಿ ವಿಡಿಯೋದಲ್ಲಿ ಸಿಗ್ತಾ ಅಂತ ಹೇಳಿ ಮುಗಿಸ್ತೀವಿ. ಧನ್ಯವಾದಗಳು.